ಈಗ ನಾವು ನಿಜವಾಗಲೂ ಮಾತೆ ಮರಿಯಮ್ಮನವ್ರನ್ನ ಪ್ರೀತಿಸೋರಾದ್ರೆ ನಾವು ಯಾರು ಹೇಳಿದ್ ಮಾಡ್ತೀವಿ? ಯೇಸು ಹೇಳಿದ್ ಮಾಡ್ತೀವಿ. If we truly love Mother Mary, if we truly love Jesus, we will do whatever he says. We will do whatever Mother Mary said. What she said? She said only one thing to do. That is, do what Jesus says. Nothing else. Praise the Lord. Hallelujah. ಹೌದು, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ಅವಳು. ಸ್ವಲ್ಪ ಸಮಯ ನಾವೆಲ್ಲರೂ ಕೂಡ ದೇವರ ವಾಕ್ಯಗಳನ್ನ ಆಲಿಸೋಣ. ನಾವು ಆಲಿಸೋದು ಮನುಷ್ಯನ ಮಾತುಗಳಲ್ಲ, ದೇವರ ಮಾತುಗಳು. ದೇವರ ಮಾತುಗಳು. ವಿ ಆರ್ ಲಿಸ್ನಿಂಗ್ ಟು ದ ವರ್ಡ್ ಆಫ್ ಗಾಡ್, ನಾಟ್ ವರ್ಡ್ ಆಫ್ ಮ್ಯಾನ್. ಮನುಷ್ಯನ ಮಾತು ಕೇಳಿಸ್ಕೊಂಡ್ರೆ ಹಾಳಾಗಿ ಹೋಗ್ತೀವಿ, ದೇವರ ಮಾತು ಕೇಳಿಸ್ಕೊಂಡ್ರೆ ಹಾಳಾದ ಜೀವನ ಉದ್ಧಾರ ಆಗುತ್ತೆ. ಎಷ್ಟೋ ಜನರ ಜೀವನ ಇವತ್ತು ನಾವು ನೋಡ್ತೀವಿ ಹಾಳಾಗಿ ಹೋಗ್ತಾನೇ ಇದೆ ಅನೇಕ ರೀತಿಯಲ್ಲಿ. ಕಾರಣ ಏನು ಅಂತ ಕೇಳಿದ್ರೆ, ಮನುಷ್ಯರ ಮಾತನ್ನ ಕೇಳಿಸ್ಕೊಂಡು ಮನುಷ್ಯನ ಮಾತಲ್ಲಿ ನಂಬಿಕೆ ಇಟ್ಟು ನಾವು ಬದುಕ್ತಾ ಇದ್ದೀವಿ. ಯಾವಾಗ ನಾವು ನಿಜವಾಗಲೂ ಮಾನಸಾಂತರ ಪಟ್ಟು ದೇವರ ಮಾತು ಕೇಳಿಸ್ಕೊಂಡು ದೇವರ ಮಾತಲ್ಲಿ ನಂಬಿಕೆ ಇಟ್ಟು ಬದುಕ್ತೀವೋ, ಒಂದು ವೇಳೆ ನಮ್ಮ ಜೀವನ ಹಾಳಾಗಿ ಹೋಗಿದ್ದಿದ್ರೂ ಸರಿಯಾಗುತ್ತೆ, ಉದ್ಧಾರ ಆಗುತ್ತೆ. ಆದ್ರಿಂದ ನಾವು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳೇಬೇಕು. ದೇವರು ಹೇಳ್ತಾರೆ, ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 20ರಿಂದ 22ರವರೆಗೆ, ಪ್ರೋವರ್ಬ್ಸ್, ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 4 ವರ್ಸಸ್ 20 to 22. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 4 ವಾಕ್ಯ 20ರಿಂದ 22ರವರೆಗೆ. ಮಗನೇ, ನನ್ನ ಮಾತನ್ನು ಆಲಿಸು. ದೇವರು ನಮ್ಮನ್ನ ಕರಿತಾ ಇದ್ದಾರೆ, ಮಗನೇ ಅಂತ, ಮಗಳೇ ಅಂತ. ಸನ್, ಡಾಟರ್, ಪೇ ಅಟೆನ್ಷನ್ ಟು ಮೈ ವರ್ಡ್. ಪೇ ಅಟೆನ್ಷನ್ ಟು ಮೈ ವರ್ಡ್. ನನ್ನ ಮಾತನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಓಪನ್ ಯುವರ್ ಹಾರ್ಟ್ ಫಾರ್ ದ ವರ್ಡ್ ಆಫ್ ಗಾಡ್. God will speak to your heart so that your heart will be enlightened. Your heart will be filled with His joy. When you give your heart for the word of God, your heart will be enlightened. Your heart will be filled by His joy. ಇವತ್ತು ನಮ್ಮ ಹೃದಯದಲ್ಲಿ ಬೇಕಾಗಿರೋದು ಏನ್ ಗೊತ್ತಾ? ದೇವರ ಆನಂದ ನಮಗೆ ಬೇಕು. ದೇವರ ಆನಂದ ಬೇಕಾದ್ರೆ ಏನ್ ಮಾಡ್ಬೇಕು? ದೇವರ ವಾಕ್ಯಕ್ಕೆ ಹೃದಯವನ್ನು ತೆಗೆದುಕೊಟ್ರೆ ಸಾಕು. ನಾವೇನು ತುಂಬಾ ದೊಡ್ಡ ದೊಡ್ಡ ಪ್ರಾರ್ಥನೆ ಏನು ಮಾಡೋದು ಬೇಕಾಗಿಲ್ಲ. ಎಷ್ಟೋ ಜನ ನಾವು ಪ್ರೇಯರ್ ಮಾಡ್ತೀವಿ, ಡೈಲಿ ಮಾಡ್ತೀವಿ, ಆದ್ರೆ ಬೇಜಾರಲ್ಲೇ ಇರ್ತೀವಿ. ಚರ್ಚಿಗೆ ಹೋಗ್ತಾನೆ ಇರ್ತೀವಿ, ಬೇಜಾರಲ್ಲೇ ಇರ್ತೀವಿ. ಹಾಗಾದ್ರೆ ಯಾಕೆ ಚರ್ಚಿಗೆ ಡೈಲಿ ಹೋಗ್ತಾ ಇದ್ರು ಯಾಕೆ ನಮ್ಮ ಮನಸ್ಸಿನ ಬೇಜಾರು ಹೋಗ್ತಾ ಇಲ್ಲ, ದುಃಖ ಹೋಗ್ತಾ ಇಲ್ಲ? ಯಾಕೆ ಅಂದ್ರೆ ನಮ್ಮ ಹೃದಯವನ್ನ ದೇವರ ವಾಕ್ಯಗಳಿಗೆ ಓಪನ್ ಮಾಡಿ ಕೊಡ್ತಾ ಇಲ್ಲ. We are not paying attention to the words of God. Going to church is very good, but if you are not opening your heart for the word of God, going church is useless, praying also useless, doing everything useless. Those things are useful when you open your heart for the word of God. ಇದೆಲ್ಲ ಒಳ್ಳೇದಾಗುತ್ತೆ ಯಾವಾಗ ಅಂದ್ರೆ, ಯಾವಾಗ ನಮ್ಮ ಹೃದಯವನ್ನ, ಮನಸ್ಸನ್ನ ದೇವರ ವಾಕ್ಯಕ್ಕೆ ನಾವು ಓಪನ್ ಮಾಡಿಕೊಡ್ತೀವೋ ಆವಾಗ. ದೇವರ ವಾಕ್ಯ ದೇವರ ವಾಕ್ಯ ದೇವರ ವಾಕ್ಯ ಅಂತ ಹೇಳುವಾಗ ಏನೂ ಅಲ್ಲ, ಯೇಸುನೇ. ವರ್ಡ್ ಆಫ್ ಗಾಡ್ ಇಸ್ ನಥಿಂಗ್ ಬಟ್ ಜೀಸಸ್ ಕ್ರೈಸ್ಟ್, ಅವರ್ ಲಾರ್ಡ್ ಅಂಡ್ ಸೇವಿಯರ್. ವರ್ಡ್ ಆಫ್ ಗಾಡ್, ವರ್ಡ್ ಆಫ್ ಗಾಡ್ ವರ್ಡ್ ಆಫ್ ಗಾಡ್ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಬರ್ಬೋದು. ವರ್ಡ್ ಆಫ್ ಗಾಡ್ ಇಸ್ ವಾಟ್? ಗಾಡ್ ಹಿಮ್ಸೆಲ್ಫ್. ವರ್ಡ್ ಆಫ್ ಗಾಡ್ ಇಸ್ ನಥಿಂಗ್ ಬಟ್ ಜೀಸಸ್ ಕ್ರೈಸ್ಟ್. ದೇವರ ವಾಕ್ಯ ಅಂದ್ರೆ ಯೇಸುವೆ, ದೇವರ ವಾಕ್ಯ ಅಂದ್ರೆ ದೇವರೇ. ಹಾಗಾದ್ರೆ ಒಬ್ಬ ಮನುಷ್ಯ ಯೇಸುವಿಗೆ ಹೃದಯ ಓಪನ್ ಮಾಡಿಕೊಟ್ರೆ ಅವನ ಜೀವನ ಪರಿಶುದ್ಧವಾಗ್ತದೆ, ಅವನ ಜೀವನ ಸಂತೋಷಮಯವಾಗ್ತದೆ, ಅವನ ಜೀವನ ಆನಂದಮಯವಾಗ್ತದೆ. ಆದ್ರೆ ಇವತ್ತು ದೇವರು ನಮಗೆ ಈ ಒಂದು ವಿಶ್ವಾಸದ ಕುಟುಂಬದ ಮುಖಾಂತರವಾಗಿ, ಸಹೋದರ ಪ್ರವೀಣ್ ಮತ್ತು ದಿವ್ಯಾ ಅವರ ಕುಟುಂಬದ ಮುಖಾಂತರವಾಗಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವರ ವಾಕ್ಯಗಳನ್ನ ಆಲಿಸ್ಲಿಕ್ಕೆ.
ಇದೊಂದು ದೊಡ್ಡ ಸೌಭಾಗ್ಯ. ಇದೊಂದು ದೊಡ್ಡ ಸೌಭಾಗ್ಯ. ಯಾಕೆ ಅಂದ್ರೆ ನಮಗೆ ದೇವರ ವಾಕ್ಯ ಸಿಗ್ತಾ ಇದೆ. ದೇವರ ವಾಕ್ಯದ ಬೆಲೆ ಎಷ್ಟು? ಬೆಲೆ ಕಟ್ಲಿಕ್ಕೆ ಆಗುತ್ತಾ? ಯೇಸುವಿನ ಬೆಲೆ ಎಷ್ಟು? ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಸೊ ಬೆಲೆ ಕಟ್ಲಿಕ್ಕೆ ಆಗದ ಒಂದು ಅಮೂಲ್ಯವಾದದನ್ನ ದೇವರು ನಮಗೆ ಈ ಕುಟುಂಬದವರ ಮುಖಾಂತರವಾಗಿ ನೀಡ್ತಾ ಇದ್ದಾರೆ. ಪ್ರಿನ್ಸಿಯಾಳ ಹುಟ್ಟು ಹಬ್ಬಕ್ಕೋಸ್ಕರ ಒಂದು ಗಿಫ್ಟ್ ಆಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವರ ವಾಕ್ಯ ಕೇಳಲಿಕ್ಕೆ. ಇದನ್ನ ನಾವು ಚೀಪ್ ಆಗಿ ತಗೋಬಾರದು, ತುಂಬಾ ಬೆಲೆ ಉಳ್ಳದ್ದಾಗಿ ನೋಡ್ಬೇಕು. ಯಾಕೆಂದ್ರೆ ವಿ ಆರ್ ರಿಸೀವಿಂಗ್ ಸಮಥಿಂಗ್ ವೆರಿ ಪ್ರೆಷಿಯಸ್ ಅಂಡ್ ಇಂಪೆರಿಷಬಲ್. ತುಂಬಾ ಅಮೂಲ್ಯವಾದದ್ದು ಮತ್ತು ಅನಶ್ವರವಾದದ್ದು, ನಶಿಸಿ ಹೋಗದೇ ಇರ್ತಕ್ಕಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ, ನಾವು ತೆಗೆದುಕೊಳ್ತಾ ಇದ್ದೀವಿ. ಆದ್ರಿಂದ ನಾನು ಹೇಳ್ತಾ ಇಲ್ಲ ಪೇ ಅಟೆನ್ಷನ್ ಅಂತ, ದೇವರು ಕರೆದು ಹೇಳ್ತಾ ಇದ್ದಾರೆ, ಮೈ ಸನ್, ಮೈ ಡಾಟರ್, ಪೇ ಅಟೆನ್ಷನ್ ಟು ಮೈ ವರ್ಡ್ಸ್, ಮೈ ವರ್ಡ್ಸ್, my words, words of God. That is what you need. I need. Everybody need. Every day our need is God's word. That's what Jesus said. Man shall not live by bread alone, but by every word comes out of the mouth of God. So we need our daily bread as word of God. ದೇವರ ವಾಕ್ಯ ನಮ್ಮ ಅನುದಿನದ ಆಹಾರದ ಹಾಗೆ ನಮಗೆ ಬೇಕೇ ಬೇಕು. Without his word we cannot survive. ನಾವು ಬದುಕಲಿಕ್ಕೆ ಆಗೋದಿಲ್ಲ. ಬದುಕೋದು ಅಂದ್ರೆ ಒಂದು ಸಾಧಾರಣ ಮನುಷ್ಯರು ಬದುಕೋ ತರ ಬದುಕೋದು, ಇನ್ನೊಂದು ದೇವರ ಮಕ್ಕಳಾಗಿ ಬದುಕೋದು. ದೇವರು ಬಯಸೋದೇನು ಗೊತ್ತಾ? ವಿ ಮಸ್ಟ್ ಲಿವ್ ಆಸ್ ಹಿಸ್ ಚಿಲ್ಡ್ರನ್. ಅವರ ಮಕ್ಕಳಾಗಿ ಬದುಕಬೇಕು, ನಾಯಿ ಮರಿಗಳಾಗಿ ಬದುಕೋದಲ್ಲ, ಅಥವಾ ಬೇರೆಯವ್ರ ತರ ಬದುಕೋದಲ್ಲ, ಕಚ್ಚಾಡ್ಕೊಂಡು ಕುಸ್ತಿ ಆಡ್ಕೊಂಡು ಅಲ್ಲಿ ಇಲ್ಲಿ ಅದು ಇದು ತಿನ್ಕೊಂಡು ಹರಟೆ ಹೊಡ್ಕೊಂಡು ಸೋಂಬೇರಿಗಳಾಗಿ ಭಾನುವಾರ ಮಾತ್ರ ಒಂದು ಚರ್ಚಿಗೆ ಹೋಗಿ ಸಾಂಪ್ರದಾಯಿಕವಾಗಿ ಏನೋ ಒಂದು ಮಾಡ್ಕೊಂಡು ಬದುಕೋದಲ್ಲ. ವಿ ಮಸ್ಟ್ ಲಿವ್ ಲೈಕ್ ಗಾಡ್ಸ್ ಚಿಲ್ಡ್ರನ್. ದೇವರ ಮಕ್ಕಳಾಗಿ ನಾವು ಬದುಕಬೇಕು. ದಟ್ ಮೀನ್ಸ್ ವಾಟ್? ದೇವರ ಮಕ್ಕಳಾಗಿ ಬದುಕೋದಂದ್ರೆ ಏನು? ವಿ ಮಸ್ಟ್ ಲಿವ್ ಇನ್ ಲವ್. ಪ್ರೀತಿಯಲ್ಲಿ ಜೀವಿಸಬೇಕು, ಆನಂದವಾಗಿ ಜೀವಿಸಬೇಕು, ಸಂತೋಷವಾಗಿ ಜೀವಿಸಬೇಕು, ತೃಪ್ತಿಯಿಂದ ಜೀವಿಸಬೇಕು. ನಮ್ಮ ಅಪ್ಪ ಯಾರು? ಸ್ವರ್ಗದಲ್ಲಿರೋ ದೇವರು ಯಾವಾಗಲೂ ದುಃಖದಲ್ಲಿರ್ತಾರ? ಯಾವಾಗಲೂ ಬೇಜಾರಲ್ಲಿರ್ತಾರ? ಯಾವಾಗಲೂ ಟೆನ್ಷನ್ ಅಲ್ಲಿ ಇರ್ತಾರ? ಯಾವಾಗಲೂ ಚಾಡಿ ಹೇಳ್ತಾ ಇರ್ತಾರ? ಯಾವಾಗಲೂ ಗೊಣಗುಡ್ತಾ ಇರ್ತಾರ? ಯಾವಾಗಲೂ ಬೇರೆಯವ್ರಿಗೆ ಶಾಪ ಹಾಕ್ತಾ ಇರ್ತಾರ? ಯಾವಾಗಲೂ ದುಡ್ಡು ಮಾಡಬೇಕು ಅಂತ ಇರ್ತಾರ? ಯಾವಾಗಲೂ ತಿಂದು ಕುಡಿದು ಮಜಾ ಮಾಡಬೇಕು ಅಂತ ಇರ್ತಾರ? ಇಲ್ಲ. ದೇವರು ಹೇಗಿರ್ತಾರೆ ನಮಗೆ ಗೊತ್ತಾಗ್ಬೇಕು. ಅವ್ರು ನಮ್ಮಪ್ಪ ಅಲ್ವಾ? ಅವ್ರು ಹೇಗಿರ್ತಾರೆ ಅಂತ ನಮಗೆ ಗೊತ್ತಾಗ್ಬೇಕಾದ್ರೆ ಬೈಬಲ್ ಓದ್ಬೇಕು. ಬೈಬಲ್ ಅಲ್ಲಿ ಇದೆ, ವಾಟ್ ಈಸ್ ದ ನೇಚರ್ ಆಫ್ ಗಾಡ್, ವಾಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ದೇವರ ಸ್ವಭಾವ ಏನು, ದೇವರು ಹೇಗಿದ್ದಾರೆ ನಮಗೆ ಅರ್ಥ ಆದ್ರೇನೆ ನಾವು ಅವ್ರ ಮಕ್ಕಳಾಗಿ ಬದುಕಲಿಕ್ಕೆ ಆಗೋದು. ಇಫ್ ಯು ಡು ನಾಟ್ ನೋ ಯುವರ್ ಗಾಡ್, ಯುವರ್ ಫಾದರ್ ಇನ್ ಹೆವನ್, ಯುವರ್ ಕ್ರಿಯೇಟರ್, ಯು ಕೆನಾಟ್ ಲಿವ್ ಆಸ್ ಹಿಸ್ ಚೈಲ್ಡ್. ನಿನ್ನ ಅಪ್ಪ ನಿನಗೆ ಯಾರು ಅಂತ ಗೊತ್ತಾಗದೆ ಹೋದ್ರೆ ಅವ್ರ ಮಗಳಾಗಿ ನಿನಗೆ ಬದುಕಲಿಕ್ಕೆ ಆಗಲ್ಲ. ಹೇಗೋ ಹೆಸರು ಹೇಳ್ಕೊಂಡು ಬದುಕ್ಬೋದು ಅಷ್ಟೇ, ದೇವರೇ ನಮ್ಮಪ್ಪ, ದೇವರೇ ನಮ್ಮಪ್ಪ ಅಂತ ಹೇಳ್ಕೊಂಡು ಬದುಕ್ಬೋದು. ಆದ್ರೆ ಅವರ ಮಕ್ಕಳಾಗಿ, ದಟ್ ಮೀನ್ಸ್ ಒಂದು ಟೆಸ್ಟಿಮನಿ, ಒಂದು ಸಾಕ್ಷಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಹಾಗೆ ಬದುಕಲಿಕ್ಕೆ ಆಗಬೇಕಾದ್ರೆ ಅಪ್ಪನ ಪರಿಚಯ ನಮಗೆ ಆಗಬೇಕು. ವಿ ಮಸ್ಟ್ ನೋ ಅವರ್ ಫಾದರ್. ನಮಗೆ ಯಾರ್ಯಾರ್ದೋ ಪರಿಚಯ ಇದೆ ಪ್ರಪಂಚದಲ್ಲಿ, ಯೂಸ್ಲೆಸ್ ಫೆಲೋಸ್, ಯಾತಕ್ಕೂ ಬರೋದು. ಯೂಸ್ಲೆಸ್ ಅಂದ್ರೆ ಏನು ಕೆಲ್ಸಕ್ಕೆ ಬರೋದಿಲ್ಲ ಅಂತವ್ರ ಪರಿಚಯ ಇದೆ ನಮಗೆ. ಆದ್ರೆ ನಿನಗೆ ಜೀವ ಕೊಟ್ಟವನ್ ಪರಿಚಯ ಇದೆಯಾ? ನಿನಗೋಸ್ಕರ ಸ್ವರ್ಗವನ್ನ ಬಿಟ್ಟು ಈ ಭೂಮಿಗೆ ಮನುಷ್ಯನಾಗಿ ಬಂದು ಶಿಲ್ಬೆ ಮೇಲೆ ಸತ್ತಿದ್ದಾರಲ್ಲ ಒಬ್ರು, ಅವರ ಪರಿಚಯ ಇದೆಯಾ? ಸುಮ್ಮನೆ ಅವ್ರ ಬಗ್ಗೆ ಗೊತ್ತಿದೆಯಾ? ಅಲ್ಲ, ಅವರ ಪರಿಚಯ ಇದೆಯಾ? ಎಷ್ಟು ಪರಿಚಯ ಇದೆ? ಯಾವ ರೀತಿ ಪರಿಚಯ ಇದೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯ. ಆಸ್ ಕ್ರಿಶ್ಚಿಯನ್ಸ್, ಕ್ರೈಸ್ತರಾದ ನಮಗೆ ಕ್ರಿಸ್ತನ ಅರಿವು ತುಂಬಾ ಮುಖ್ಯ, ತುಂಬಾ ಮುಖ್ಯ. ಅದಿಲ್ಲದೆ ಇದ್ರೆ ನಮ್ಮ ಪ್ರಾರ್ಥನೆನೂ ವೇಸ್ಟ್, ಚರ್ಚಿಗೆ ಹೋಗೋದು ವೇಸ್ಟ್, ನಮ್ದು ಎಲ್ಲದೂ ವೇಸ್ಟ್. ನಮ್ಮ ಕರಿಸ್ಮ್ಯಾಟಿಕ್ ಧ್ಯಾನಕೂಟ, ಪ್ರಾರ್ಥನೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಎಲ್ಲ ವೇಸ್ಟ್, ಎಲ್ಲ ಬೋಗಸ್ ಆಗುತ್ತೆ, ಎಲ್ಲ ಯೂಸ್ಲೆಸ್ ಆಗುತ್ತೆ. ನಮಗೆ ಯೇಸುವಿನ ಪರಿಚಯ ಬೇಕು. ಯೇಸುವಿನ ಪರಿಚಯ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಅವರ ವಾಕ್ಯದ ಮುಖಾಂತರ. ವಿ ಕ್ಯಾನ್ ನೋ ಹಿಮ್ ಥ್ರೂ ಹಿಸ್ ವರ್ಡ್. ವರ್ಡ್ ರಿವೀಲ್ಸ್ ಗಾಡ್.
God's word reveals God. Word of God reveals God. So the more we pay attention to His word, we will get the revelation who God is. ದೇವರು ಯಾರಾಗಿದ್ದಾರೆ ಎಂಬ ಅರಿವು ನಮಗುಂಟಾಗ್ತದೆ. ದೇವರು ಯಾರಾಗಿದ್ದಾರೆ ಎಂಬ ಅರಿವು ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಜೀವನ ಏನಾಗುತ್ತೆ? ಆನಂದಮಯವಾಗುತ್ತೆ, ತೃಪ್ತಿಕರವಾಗುತ್ತೆ, ಪರಿಶುದ್ಧವಾಗ್ತದೆ, ನೂತನವಾಗ್ತದೆ, ಬಲಗೊಳ್ತದೆ. ಇದಾಗಬೇಕು. ಇದು ಆಟೋಮೆಟಿಕ್ ಆಗಿ ಹೋಗ್ಬಿಟ್ಟು ಒಂದು ಪಿತನ ಸುತನ ಹಾಕ್ಬಿಟ್ರೆ ಬರಲ್ಲ, ಅಥವಾ ಒಂದು ಹಲ್ಲೆಲೂಯಾ ಅಂತ ಜೋರಾಗಿ ಕೂಗಿದ್ರೆ ಬರಲ್ಲ, ಬೈಬಲ್ ಹಿಡ್ಕೊಂಡು ಊರು ಸುತ್ತಿದ್ರು ಬರೋದಿಲ್ಲ. ವಿ ಮಸ್ಟ್ ನೋ ಅವರ್ ಗಾಡ್ ಥ್ರೂ ಹಿಸ್ ವರ್ಡ್ ಎವ್ರಿ ಡೇ. ಪ್ರತಿದಿನ ಅವರ ವಾಕ್ಯದ ಮುಖಾಂತರ ದೇವರನ್ನು ನಾವು ಅರಿತುಕೊಳ್ಬೇಕು. ಓದಿ. ಮಗನೇ ಮಗಳೇ, ನನ್ನ ಮಾತಿಗೆ ಕಿವಿಗೊಡು, ನನ್ನ ನುಡಿಗಳಿಗೆ ಕಿವಿಗೊಡು, ನನ್ನ ಮಾತನ್ನು ಆಲಿಸು. ಅವು ನಿನ್ನ ಕಣ್ಣಿಗೆ ಮರೆಯಾಗದಿರಲಿ, ನಿನ್ನ ಹೃದಯದೊಳಗಡೆ ಏನು ಭದ್ರವಾಗಿರ್ಲಿ? ಏನನ್ನ ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಕೋಬೇಕಂತೆ? ನೀವೇ ಪರೀಕ್ಷೆ ಮಾಡಿ ನೋಡಿ. ಕೈಯೇನು ಎತ್ತೋದು ಬೇಡ, ಯಾರಿಗೂ ಹೇಳೋದು ಬೇಡ, ಆಯ್ತಾ? ಪರ್ಸನಲ್ ಆಗಿ ಮನಸ್ಸೊಳಗಡೆನೆ ಇಟ್ಕೊಳ್ಳಿ. ಎಷ್ಟು ದೇವರ ವಾಕ್ಯಗಳನ್ನ ನಿಮ್ಮ ಮನಸ್ಸಲ್ಲಿ ಭದ್ರವಾಗಿ ಇಟ್ಕೊಂಡು ಬದುಕ್ತಾ ಇದ್ದೀರಿ? ಎಷ್ಟು ಜನರ ಮೇಲೆ ಬೇಸರ ಭದ್ರವಾಗಿ ಇಟ್ಕೊಂಡು ಬದುಕ್ತಾ ಇದ್ದೀರಿ? ನಾವು ಎಷ್ಟೋ ಕೋಪ, ಬೇಜಾರು, ಹೊಟ್ಟೆ ಕಿಚ್ಚು ಇದೆಲ್ಲ ಭದ್ರವಾಗಿ ಇಟ್ಕೊಂಡಿರ್ತೀವಿ. ಕೆಲವ್ರು ಹೇಳ್ತಾರಲ್ವಾ, ನಾನು ಸತ್ರು ಅವ್ರನ್ನ ಕ್ಷಮಿಸೋದೇ ಇಲ್ಲ, ನನ್ನ ಪ್ರಾಣ ಹೋದ್ರು ಅವ್ರನ್ನ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮರೀಲಿಕ್ಕೆ ಆಗ್ತಾ ಇಲ್ಲ ನನಗೆ. ಸೊ ಆ ರೀತಿಯಲ್ಲಿ ಕೆಲವೊಂದು ದ್ವೇಷ, ಹಗೆತನ ನಮ್ಮ ಮನಸ್ಸಿನಲ್ಲಿ ಭದ್ರವಾಗಿ ಇಟ್ಕೊಂಡಿರ್ತೀವಿ. ಏನ್ ಪ್ರಯೋಜನ? ಅದನ್ನ ಭದ್ರವಾಗಿ ಇಟ್ಕೊಂಡು ನಾವು ರೋಗಿಗಳಾಗ್ತೀವಿ, ಆತ್ಮಿಕವಾಗಿ ಸತ್ತೋಗ್ತೀವಿ, ದೇವರಿಂದ ದೂರವಾಗ್ತೀವಿ, ಸಮಾಧಾನ ಕಳ್ಕೊಳ್ತೀವಿ, ನೆಮ್ಮದಿ ಕಳ್ಕೊಳ್ತೀವಿ, ಎಲ್ಲ ಕಳ್ಕೊಳ್ತೀವಿ. ಬಿಟ್ರೆ ಪಡ್ಕೊಳ್ಳೋದೇನು ಇರೋದಿಲ್ಲ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿವತ್ತು ನಮ್ಮ ಹೃದಯಕ್ಕೆ ಮಾತಾಡ್ತಾ ಇದ್ದಾರೆ. ಗಾಡ್ ಈಸ್ ಸ್ಪೀಕಿಂಗ್ ಟು ಅವರ್ ಹಾರ್ಟ್ ಟುಡೇ. ಭದ್ರವಾಗಿ ಇಟ್ಟುಕೋ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ. ಭದ್ರವಾಗಿ ಇಟ್ಕೋಬೇಕು ದೇವರ ವಾಕ್ಯ. ದೇವರ ವಾಕ್ಯ ಭದ್ರವಾಗಿ ಇಟ್ಕೊಳ್ಳೋದಂದ್ರೆ ಯೇಸುವನ್ನ ಇಟ್ಕೊಂಡ ಹಾಗೆ. ಯೇಸುವನ್ನ ಭದ್ರವಾಗಿ ಇಟ್ಕೋ. ಯೇಸು ಇಟ್ಕೊಂಡ್ರೆ ನಿತ್ಯ ಜೀವ ಸಿಗುತ್ತೆ. ಯೇಸುವನ್ನ ಇಟ್ಕೊಂಡ್ರೆ ಏನ್ ಸಿಗುತ್ತೆ ಕೇಳಿದ್ರೆ, ನಿತ್ಯವಾದ ಜೀವನ ಸಿಗುತ್ತೆ. ಯು ವಿಲ್ ಹ್ಯಾವ್ ಇಟರ್ನಲ್ ಲೈಫ್. ನಾನು ಹೇಳೋದಿಲ್ಲ ಯೇಸುವನ್ನ ಇಟ್ಕೊಂಡ್ರೆ ನಿಮಗೆ ಈ ಪ್ರಪಂಚದಲ್ಲಿ ಕಾರ್ ಸಿಗುತ್ತೆ, ದೊಡ್ಡ ಮನೆ ಸಿಗುತ್ತೆ, ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ, ಕೈ ತುಂಬ ಕಾಸು ಸಿಗುತ್ತೆ, ನೀನ್ ಕೇಳಿದ್ದೆಲ್ಲ ಸಿಗುತ್ತೆ ಅಂತ ದೇವರು ಹೇಳೋದು ಇಲ್ಲ, ನಾನು ಹೇಳೋದಿಲ್ಲ. ಆದ್ರೆ ನಿನಗೆ ನಿತ್ಯ ಜೀವ ಸಿಗುತ್ತೆ, ನಿನಗೆ ಪಾಪ ಕ್ಷಮೆ ಸಿಗುತ್ತೆ, ನಿನಗೆ ನಿತ್ಯವಾದ ಒಂದು ಸಮಾಧಾನ ಸಿಗುತ್ತೆ, ನಿನ್ನ ಜೀವನಕ್ಕೆ ತೃಪ್ತಿ ಸಿಗುತ್ತೆ, ನಿನ್ನ ಬದುಕು ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ಬದುಕಿದ್ದು ವೇಸ್ಟ್, ಒಂದು ವೇಸ್ಟ್ ಬಾಡಿ ಆಗಿ ಬದುಕಿ ಹೋಗ್ಬೇಕು. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಲೆಟ್ ಅಸ್ ಪೇ ಅಟೆನ್ಷನ್ ಟು ಗಾಡ್ಸ್ ವರ್ಡ್. ಲೆಟ್ ಅಸ್ ಮೇಕ್ ಎ ಡಿಸಿಷನ್ ಟು ಕೀಪ್ ಗಾಡ್ಸ್ ವರ್ಡ್ಸ್ ಇನ್ ಅವರ್ ಹಾರ್ಟ್ಸ್. ದೇವರ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಇರಿಸ್ಕೊಳ್ಳಿಕ್ಕೆ ನಾವೊಂದು ಒಳ್ಳೆ ತೀರ್ಮಾನ ಮಾಡಬೇಕು. ನೋಡಿ, ನಾವು ಎಷ್ಟೆಷ್ಟು ಲೋಕದ ವಿಷಯದಲ್ಲಿ ಡಿಸಿಷನ್ಸ್ ಮಾಡ್ತೀವಿ. ಮುಂದಿನ ವರ್ಷ ಪಿಲ್ಲರ್ ಹಾಕಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಎಲ್ಲ ತೀರ್ಮಾನಗಳು ಮಾಡ್ತೀವಿ. ಎಷ್ಟು ಜನ ತೀರ್ಮಾನ ಮಾಡಿದಿರಿ ನಿಮ್ಮ ಜೀವನದಲ್ಲಿ, ಈ ವರ್ಷಕ್ಕಿಂತ ಮುಂದಿನ ವರ್ಷ ಇನ್ನೂ ಹೆಚ್ಚು ವಿಶ್ವಾಸದಲ್ಲಿ ನಾನು ಬಲಗೊಳ್ಬೇಕು ಅಂತ? ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ನಾನು ವಿಶ್ವಾಸದಲ್ಲಿ ಗಟ್ಟಿ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು ಅಂತ ಎಷ್ಟು ಜನ ಡಿಸಿಷನ್ ಮಾಡಿದ್ದೀರಿ? ಕಳೆದ ವರ್ಷ ನಮ್ಮ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಿದ್ಕಿಂತನೂ ಈ ವರ್ಷ ಇನ್ನೂ ಒಂದು ಗ್ರೇಡ್, ಇನ್ನೂ ಒಂದು ಕ್ಲಾಸ್, ಇನ್ನೂ ಒಂದು ಲೆವೆಲ್ ಜಾಸ್ತಿ ವಿಶ್ವಾಸದಲ್ಲಿ ಬೆಳೆಸ್ಬೇಕು ಅಂತ ಎಷ್ಟು ಜನ ವಿಶ್ವಾಸ ಇರೋ ಪೇರೆಂಟ್ಸ್ ತೀರ್ಮಾನ ಮಾಡಿದ್ದೀರಿ? ವಿಶ್ವಾಸ ಇದ್ರೆ ತಾನೇ ತೀರ್ಮಾನ ಮಾಡ್ಲಿಕ್ಕೆ. ನಮ್ದೇನಿದ್ರು ಲೋಕದ ಗ್ರೇಡೆ. ಮಕ್ಕಳನ್ನ ಲೋಕದಲ್ಲಿ ಇನ್ನೂ ನೆಕ್ಸ್ಟ್ ಕ್ಲಾಸಿಗೆ ಸೇರಿಸ್ಬೇಕು, ನೆಕ್ಸ್ಟ್ ಕ್ಲಾಸಿಗೆ ಸೇರಿಸ್ಬೇಕು. ವಿಶ್ವಾಸದಲ್ಲಿ ಝೀರೋ. ವಿಶ್ವಾಸದಲ್ಲಿ ಝೀರೋ ಆದ್ರೆ ಜೀವನ ಹಾಳಾಗೋಗುತ್ತೆ. ಎಷ್ಟೋ ಮಕ್ಕಳು ಕುಡುಕುತನದಲ್ಲಿದ್ದಾರೆ, ಎಷ್ಟೋ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ. ಕಾರಣ ಏನು ಗೊತ್ತಾ? ಅವರನ್ನ ವಿಶ್ವಾಸದಲ್ಲಿ ತಂದೆ ತಾಯಂದಿರು ಬೆಳೆಸಿಲ್ಲ. ಅದಕ್ಕೆ ಮಕ್ಕಳ ಜೀವನ ಹಾಳಾಗೋಗಿದೆ.
ಇದೆಲ್ಲ ಒಂದು ಸಾಕ್ಷಿ. ಹುಟ್ಟಿದ ದಿನ, ಬರ್ತ್ಡೇ ದಿನಕ್ಕೋಸ್ಕರ ದೇವರಿಗೆ ಕೃತಜ್ಞತೆಯಾಗಿ ಒಂದು ಪ್ರಾರ್ಥನೆ ಇಟ್ಕೊಳ್ಳೋದು, ದೇವರ ವಾಕ್ಯ ಧ್ಯಾನ ಮಾಡೋದು, ಇದೆಲ್ಲ ಒಂದು ದೊಡ್ಡ ವಿಶ್ವಾಸದ ಕಾರ್ಯ. ಇದೊಂದು ಸಾಧಾರಣ ಕಾರ್ಯ ಅಲ್ಲ. ಆದ್ರೆ ಒಂದಿಷ್ಟು ಜನ ಕರೆಸಿ, ಒಂದಿಷ್ಟು ಪಾರ್ಟಿ ಮಾಡಿ, ಡ್ಯಾನ್ಸ್ ಮಾಡಿ, ಡಿಜೆ ಹಾಕಿ, ಸೌಂಡ್ ಹಾಕಿ, ಊಟ ಮಾಡಿ ಹೋಗೋದು ಲೋಕದ ಕಾರ್ಯ, ಸಾಧಾರಣ ಕಾರ್ಯ. ಆದ್ರೆ ಇದೊಂದು ವಿಶ್ವಾಸದ ಕಾರ್ಯ. ಇದರಲ್ಲಿ ರಿಸ್ಕ್ ಇದೆ. ಇಟ್ಸ್ ನಾಟ್ ಈಸಿ. ಯಾಕೆಂದ್ರೆ ಇವತ್ತು ನಾವು ಬದುಕ್ತಾ ಇರೋದು ಒಂದು ವಿಶ್ವಾಸ ತುಂಬಿರುವ ಪ್ರಪಂಚದಲ್ಲ, ವಿಶ್ವಾಸ ತುಂಬಿರುವ ಜನರ ಮಧ್ಯದಲ್ಲ, ಸ್ವಾರ್ಥ ತುಂಬಿರುವ, ಹಣದ ವ್ಯಾಮೋಹ ತುಂಬಿರುವ, ಅವಿಶ್ವಾಸ ತುಂಬಿರುವ, ಮೂಢನಂಬಿಕೆ ತುಂಬಿರುವ, ಅಜ್ಞಾನ ತುಂಬಿರುವ, ಎಲ್ಲಿ ನೋಡಿದ್ರು ಸ್ವಾರ್ಥ ಮಾತ್ರ ತುಂಬಿರುವ ಜನರ ಮಧ್ಯದಲ್ಲಿ, ಈ ಜನರ ಮಧ್ಯದಲ್ಲಿ ನಾವು ವಿಶ್ವಾಸಿಗಳಾಗಿ ಬದುಕಬೇಕಾದ್ರೆ ನಮ್ಮೊಳಗಡೆ ಪರಿಶುದ್ಧಾತ್ಮರಿದ್ರೆ ಮಾತ್ರನೇ ಸಾಧ್ಯ. ವಿತೌಟ್ ಹೋಲಿ ಸ್ಪಿರಿಟ್ ಯು ಕ್ಯಾನ್ ನಾಟ್ ಲಿವ್ ಎ ಲೈಫ್ ಆಫ್ ಫೇತ್ ಅಂಡ್ ವಿಟ್ನೆಸ್ ಕ್ರೈಸ್ಟ್. ನಾವೇನ್ ಗೊತ್ತಾ, ಲೋಕದ ಜೊತೆನಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಾ ಇದೀವಿ. ಅವ್ರಿಗೆ ಬೇಜಾರಾದ್ರೆ, ಇವ್ರಿಗೆ ಬೇಜಾರಾದ್ರೆ, ಇವ್ರೇನಾದ್ರೂ ಅಂದ್ಕೊಂಡ್ರೆ, ಅವ್ರೇನಾದ್ರೂ ಮಾಡಿದ್ರೆ, ಇವ್ರೇನಾದ್ರೂ ಹೇಳಿದ್ರೆ, ಯಾಕೆ ಬೇಕು ನಮಗೆ? ಮನೆಯಲ್ಲೇ ಮನ್ಸಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಾಕಲ್ವಾ? ಹಾಗೆ ಮನ್ಸಲ್ಲೇ ಊಟ ಮಾಡಿ, ಮನ್ಸಲ್ಲೇ ನಿದ್ದೆ ಮಾಡಿ, ಮನ್ಸಲ್ಲೇ ಸ್ನಾನ ಮಾಡಿ, ಮನ್ಸಲ್ಲೇ ಮದ್ವೆ, ಮನ್ಸಲ್ಲೇ ಓದಿ, ಮನ್ಸಲ್ಲೇ ಸತ್ತೋಗ್ಬಿಡಿ. ಅದು ಆಗಲ್ವಾ? ಅದಾಗಲ್ಲ. ಮದ್ವೆ ಆಗ್ಬೇಕು ಅಂತ ಆಸೆ ಇದ್ದವ್ರು ಮನ್ಸಲ್ಲೇ ಆಗ್ಬಿಡಿ. ಬಿರಿಯಾನಿ ತಿನ್ಬೇಕು ಅಂತ ಆಸೆ ಇದ್ದವ್ರು ಮನ್ಸಲ್ಲೇ ತಿನ್ಬಿಡಿ. ಬಿರಿಯಾನಿ ಗೊತ್ತಲ್ವಾ? ಮನ್ಸಲ್ಲೇ ಮಾಡ್ಬಿಡಿ. ಯೇಸು ಸ್ವಾಮಿ ಮನಸ್ಸಲ್ಲೇ ಮಾಡಿ ಅಂತ ಹೇಳಿಲ್ಲ, ನಿಮ್ಮ ವಿಶ್ವಾಸ ಪ್ರಕಟವಾಗಲಿ. ಪ್ರೊಕ್ಲೈಮ್ ಯುವರ್ ಫೇತ್, ಶೋ ಯುವರ್ ಫೇತ್. ವಿಶ್ವಾಸ ಕಾಣಿಸ್ಕೋಬೇಕು. ಹೇಗೆ? ಈ ರೀತಿಯಲ್ಲಿ ಕಾಣಲ್ಪಡಬೇಕು. ದೇವರ ವಾಕ್ಯವನ್ನು ಸಾರಬೇಕು. ನಾವು ಸಿಗುವ ಪ್ರತಿಯೊಂದು ಚಾನ್ಸ್ ಉಪಯೋಗಿಸ್ಕೊಂಡು ದೇವರ ವಾಕ್ಯ ಸಾರಬೇಕು. ಅದೇ ವಿಶ್ವಾಸ. ವಿಶ್ವಾಸ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಅಲ್ಲೆಲ್ಲೂ ಹೇಳ್ತಾ ಕುತ್ಕೊಳ್ಳೋದಲ್ಲ ವಿಶ್ವಾಸ. ಅದು ಯಾರು ಮಾಡ್ತಾರ? ಸುಲಭ. ಅದರಲ್ಲಿ ಏನ್ ಕಷ್ಟ ಇದೆ? ಏನ್ ರಿಸ್ಕ್ ಇದೆ? ವಿಶ್ವಾಸ, ಕ್ರೈಸ್ತ ವಿಶ್ವಾಸಕ್ಕೆ ರಿಸ್ಕ್ ಇದೆ. ಕ್ರಿಶ್ಚಿಯನ್ ಫೇತ್ ಈಸ್ ಆಲ್ವೇಸ್ ರಿಸ್ಕಿ. ದೇರ್ ಇಸ್ ರಿಸ್ಕ್ ಇನ್ ಇಟ್, ದೇರ್ ಇಸ್ ಪೇನ್ ಇನ್ ಇಟ್, ದೇರ್ ಇಸ್ ಸಫರಿಂಗ್ ಇನ್ ಇಟ್. ಅದಕ್ಕೆ ಸಾಕ್ಷಿ ಯಾರು ಕೇಳಿದ್ರೆ ಪ್ರೇಷಿತರ ಕಾರ್ಯಕಲಾಪಗಳು. ವಿಶ್ವಾಸದ ಜೀವನ ಜೀವಿಸಿದ್ದಕ್ಕೆ ಅನೇಕರು ಪ್ರಾಣ ಕೊಡಬೇಕಾಗಿ ಬಂತು. ಅರ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ, ಆದಿ ಧರ್ಮ ಸಭೆ, ವಿಶ್ವಾಸದ ಜೀವನವನ್ನು ಜೀವಿಸಿದ್ದಕ್ಕೆ ಪ್ರಾಣ ಕೊಡಬೇಕಾಗಿ ಬಂತು. ಅನೇಕ ಕಷ್ಟ, ನಷ್ಟ, ನೋವು, ಅವಮಾನ ಅನುಭವಿಸಬೇಕಾಗಿ ಬಂತು. They had to go through so much of suffering for the sake of Christian faith. In order to proclaim their faith in the Lord, they had to suffer a lot. They had to lose sometimes their own lives, families, children, spouse, and so on. ನಮ್ಮ ವಿಶ್ವಾಸದ ಜೀವನದಲ್ಲಿ ನಾವೇನ್ ಕಳ್ಕೊಳ್ತಾ ಇದ್ದೀವಿ? ನೀವು ಯೇಸುವಿನ ನಂಬಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಬದುಕ್ತಾ ಇರುವಾಗ ನೀವೇನಾದ್ರೂ ಕಳ್ಕೊಳ್ತಾ ಇದ್ದೀರಾ? ನೀವೇನೂ ಕಳ್ಕೊಳ್ತಾ ಇಲ್ಲ, ನಿಮಗೇನೂ ನಷ್ಟ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇಲ್ಲ ಅಂದ್ರೆ ವಿಶ್ವಾಸಿಗಳೇ ಅಲ್ಲ, ಆಗಿಲ್ಲ ಇನ್ನು. ಸತ್ ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸ. ಫೇತ್ ವಿತೌಟ್ ಎನಿ ಆಕ್ಷನ್ ಇಸ್ ಅ ಡೆಡ್ ಫೇತ್. ಸತ್ತ ವಿಶ್ವಾಸ. ವಿಶ್ವಾಸ ಯಾವತ್ತು ಕಾರ್ಯರೂಪದಲ್ಲಿ ವ್ಯಕ್ತಪಡಿಸಬೇಕು. ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟ ಅಂತ ನಾವು ಹೇಳ್ತೀವಿ. ಹೌ ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಫೇತ್ ಇನ್ ಗಾಡ್. ಅಬ್ರಹಾಮನು ದೇವರಲ್ಲಿ ತನಗಿದ್ದ ವಿಶ್ವಾಸವನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡದ? ಯಾವುದೋ ಬೆಟ್ಟದ ಮೇಲೆ ಹೋಗಿ ಒಂದು ಕ್ಯಾಂಡಲ್ ಅಂಟಿಸಿ ಹಲ್ಲೆಲೂಯಾ ಅಪ್ಪ ಸ್ತೋತ್ರ 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 ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ನ? ಇಲ್ಲ. ದೇವರು ಹೇಳಿದ ಮಾತನ್ನ ಹೃದಯದಲ್ಲಿ ಇಟ್ಕೊಂಡು ಊರು ಬಿಟ್ಟು ಹೊರಟ, ಮನೆ ಬಿಟ್ಟು ಹೊರಟ, ಸ್ವಂತದವ್ರನ್ನ ಬಿಟ್ಟು ಹೊರಟ. ದೇವರು ಅಬ್ರಹಾಮನ ಕರೆದು ಹೇಳಿದ್ರು, ನೀನು ಈ ಊರು ಬಿಟ್ಟು ಹೋಗ್ಬೇಕು, ಸ್ವಂತದವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು. ನಾಟ್ ಈಸಿ. He had to pay the price for the sake of faith in God. ವಿಶ್ವಾಸಕ್ಕೋಸ್ಕರ ಒಂದು ಬೆಲೆ ಕೊಡಲೇಬೇಕಾಗಿತ್ತು. ಅವನೇನ್ ಮಾಡಿದ ಗೊತ್ತಾ? ನೆಕ್ಸ್ಟ್ ಡೇ he left home, he left everything, he went. ಹೊರಟ. ಎಲ್ಲಿಗೆ? ಡೋಂಟ್ ನೋ, ಗೊತ್ತಿಲ್ಲ. ದೇವರು ಹೇಳಲಿಲ್ಲ ಎಲ್ಲಿಗೆ ಅಂತ ಹೇಳಲಿಲ್ಲ. ಬಿಟ್ಟು ಹೋಗು, ಬಿಟ್ಟು ಹೊರಟ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿವತ್ತು
ವಿಶ್ವಾಸವನ್ನ ಕಾಪಾಡ್ಕೋಬೇಕು. ಯಾರು ವಿಶ್ವಾಸದ ಜೀವನ ಜೀವಿಸ್ತಾ ಇದ್ದಾರೋ ಅವ್ರ ಒಳಗಡೆ ಯೇಸು ಇರ್ತಾರೆ. ಅವ್ರೊಳಗಡೆ ಯಾರು ಇರ್ತಾರೆ? ವಿಶ್ವಾಸದ ಜೀವನ ಜೀವಿಸ್ತಾ ಇದ್ದವರಲ್ಲಿ ಯಾರು ಇರೋದಿಲ್ಲ? ಖಂಡಿತ ಇರೋದಿಲ್ಲ. ಯೇಸು ಖಂಡಿತವಾಗ್ಲೂ ಇರೋದಿಲ್ಲ. ನಾವು ಬಾಯಲ್ಲಿ ಯೇಸುವೆ 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 ಅಂತ ಹೇಳಿದ್ರೆ ಅದರ ಅರ್ಥ ನಮ್ಮಲ್ಲಿ ಯೇಸು ಇದ್ದಾರೆ ಅಂತ ಅಲ್ಲ. ಎನಿಬಡಿ ಕ್ಯಾನ್ ಸೇ ಜೀಸಸ್ 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 ಅಂಡ್ ಇಟ್ ಈಸ್ ಈಸಿ ಟು ಸೇ ಜೀಸಸ್. ಅದು ಪ್ರಯೋಜನ ಇಲ್ಲ. ನಮ್ಮ ಒಳಗಡೆ ಯೇಸು ಇದ್ರೆ ಮಾತ್ರನೇ ಪ್ರಯೋಜನ. ನಮ್ಮ ಒಳಗಡೆ ಯೇಸು ಇದ್ರೆ ನಮ್ಮ ಒಳಗಡೆ ಜೀವ ಇರುತ್ತೆ. ಇಫ್ ವಿ ಹ್ಯಾವ್ ಜೀಸಸ್ ಇನ್ಸೈಡ್ ವಿ ವಿಲ್ ಹ್ಯಾವ್ ಗಾಡ್ ಕೈಂಡ್ ಆಫ್ ಲೈಫ್, ಗಾಡ್ ಕೈಂಡ್ ಆಫ್ ಫೇತ್, ಗಾಡ್ ಕೈಂಡ್ ಆಫ್ ಲವ್, ಗಾಡ್ ಕೈಂಡ್ ಆಫ್ ಹೋಪ್ ನಮ್ಮ ಒಳಗಡೆ ಇರುತ್ತೆ. ಒಂದು ದೈವಿಕವಾದ ಆನಂದ, ದೈವಿಕವಾದ ನಿರೀಕ್ಷೆ, ದೈವಿಕವಾದ ವಿಶ್ವಾಸ, ದೈವಿಕವಾದ ಪ್ರೀತಿ, ದೈವಿಕವಾದ ಜೀವ ನಮ್ಮ ಒಳಗಡೆ ಇರುತ್ತೆ. ಯಾವಾಗ? ವೆನ್ ವಿ ಹ್ಯಾವ್ ಜೀಸಸ್ ಇನ್ ಅವರ್ ಹಾರ್ಟ್, ನಾಟ್ ಇನ್ ಅವರ್ ಮೌತ್ ಬಟ್ ಇನ್ ಅವರ್ ಹಾರ್ಟ್ಸ್. ವೇರ್ ಈಸ್ ಜೀಸಸ್ ಟುಡೇ? 2 ಕೊರಿಂಥ 13ನೇ ಅಧ್ಯಾಯದಲ್ಲಿ 5-6ನೇ ವಾಕ್ಯ ಅನ್ಸುತ್ತೆ. ಅಲ್ಲಿ ಪೌಲರು ಒಂದು ಪ್ರಶ್ನೆ ಕೇಳ್ತಾರೆ. ಆ ವಾಕ್ಯ ಓದಿದ್ರೆ ನಿಜವಾಗಲೂ ಆ ವಾಕ್ಯದ ಮುಂದೆ ನಾವು ನಿಂತ್ಕೋಬೇಕು. ವರ್ಡ್ ಆಫ್ ಗಾಡ್, ಬೈಬಲ್ ಇಸ್ ಅ ಸ್ಪಿರಿಚುವಲ್ ಮಿರರ್, ಒಂದು ಆತ್ಮಿಕ ಕನ್ನಡಿ. ಈ ಕನ್ನಡಿ ಮುಂದೆ ನಾವು ಒಬ್ಬೊಬ್ರು ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ಬೇಕು, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ನಾವು ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ದಿನ ಮಣ್ಣಿಗೆ ಹೋಗುವ, ಕೊಳೆತು ಹೋಗುವ ಈ ದೇಹವನ್ನ ಮೇಕಪ್ ಮಾಡ್ಕೊಳ್ತೀವಿ. ಒಳ್ಳೇದೇ, ಮಾಡ್ಕೊಳ್ಳಿ. ಆದ್ರೆ ಒಂದು ದಿನ ಸತ್ತೋಗ್ತೀರಾ. ನಾನು ಸಾಯ್ತೀನಿ, ನೀವು ಸಾಯ್ತೀರಿ, ಎಲ್ರು ಸಾಯ್ತೀವಿ. ಮಣ್ಣಿಗೆ ತಗೊಂಡೋಗಿ ಹಾಕ್ತಾರೆ, ಅಲ್ಲಿ ಹುಳ ತಿನ್ನುತ್ತೆ ನಮ್ಮ ದೇಹನ, ಕೊಳ್ತು ಹೋಗುತ್ತೆ, ಮಣ್ಣಾಗಿ ಹೋಗ್ತೀವಿ. ನಾವೆಷ್ಟು ಮೇಕಪ್ ಮಾಡಿದ್ರು, ಎಷ್ಟು ಕನ್ನಡಿ ಮುಂದೆ ನಿಂತ್ಕೊಂಡ್ರು, ಎಷ್ಟು ಮೆಡಿಸಿನ್ ತೆಗೆದುಕೊಂಡ್ರು, ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು, ಎಷ್ಟು ಪ್ರೇಯರ್ ಮಾಡಿ 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 ನಮ್ಮ ಸೌಖ್ಯ ಎಲ್ಲ ಪಡ್ಕೊಂಡ್ರು, ಒನ್ ಡೇ ವಿ ಹ್ಯಾವ್ ಟು ಡೈ. ಡೆತ್ ಈಸ್ ಗ್ಯಾರಂಟಿ. ಅದೇ ರೀತಿ ನಮ್ಮ ಆತ್ಮ ಇದೆಯಲ್ವಾ, ಈ ಆತ್ಮಕ್ಕೊಂದು ಕನ್ನಡಿ ಇದೆ, ಅದು ದೇವರ ವಾಕ್ಯ. ಈ ಆತ್ಮದ ಕನ್ನಡಿಯಾದ ದೇವರ ವಾಕ್ಯದ ಮುಂದೆ ನಾವು ನಿಂತ್ಕೋಬೇಕು. ಡೈಲಿ ನಿಂತ್ಕೊಂಡು ಮೇಕಪ್ ಮಾಡ್ಕೋಬೇಕು. ನಾನು ಹೇಗೆ ಕಾಣ್ತಾ ಇದ್ದೀನಿ ವಿಶ್ವಾಸದ ಜೀವನದಲ್ಲಿ? ಇನ್ ಮೈ ಫೇತ್, ಲೈಕ್ ಹೌ ಐ ಆಮ್ ಅಪಿಯರಿಂಗ್ ಇನ್ ಮೈ ಲೈಫ್ ಆಫ್ ಹೋಲಿನೆಸ್, ಹೌ ಐ ಆಮ್ ನಾನು ಹೇಗಿದ್ದೀನಿ? ಲೈಫ್ ಆಫ್ ಲವ್, ನನ್ನ ಪ್ರೀತಿಯ ಜೀವಿತದಲ್ಲಿ ನಾನು ಹೇಗಿದ್ದೀನಿ? ಆ ವಾಕ್ಯದ ಮುಂದೆ ಬಂದ್ರೆ ವಾಕ್ಯ ತೋರಿಸ್ಕೊಡುತ್ತೆ ನಮ್ಮ ಕಂಡೀಷನ್ ಏನು ಅಂತ. ಅದನ್ನ ನೋಡ್ಬಿಟ್ಟು ನಾವು ಸರಿಯಾಗಿ ಮೇಕಪ್ ಮಾಡ್ಕೋಬೇಕು. ಓದಿ ನೋಡೋಣ. ನಿಮ್ಮ ಜೀವನ, ನನ್ನ ಜೀವನ, ನಮ್ಮೊಬ್ಬೊಬ್ಬರ ಜೀವನ ಬೇರೂರಿದೆಯೇ ಎಂಬುದನ್ನು ನೀವೇ ಯಾರು ಪರೀಕ್ಷೆ ಮಾಡ್ಬೇಕಂತೆ? ಅದೇಂಗ್ ಪರೀಕ್ಷೆ ಮಾಡೋದು? ನಮ್ಮ ಮುಖ ಹೇಗೆ ಕಾಣ್ತಾ ಇದೆ ಅಂತ ನಾವೇ ಪರೀಕ್ಷೆ ಮಾಡಿ ನೋಡೋದಂದ್ರೆ ಹೇಗೆ? ನಾವೇ ಕನ್ನಡಿ ಹಿಡ್ಕೋಬೇಕು. ಯಾರನ್ನೋ ಕರೆದ್ಬಿಟ್ಟು ಬಾಪ ಇಲ್ಲಿ ನನ್ನ ಮುಖ ಹೇಗೆ ಕಾಣ್ತಾ ಇದೆ ಹೇಳಿ ನೋಡೋಣ, ಎಲ್ಲೆಲ್ಲಿ ಏನೇನಿದೆ ಹೇಳು ಅಂತ ಇನ್ನೊಬ್ಬರನ್ನ ಕೇಳೋದೇ ಬೇಕಾಗಿಲ್ಲ. ಕನ್ನಡಿ ಹಿಡಿತೀವಿ, ನಾವೇ ನೋಡ್ತೀವಿ. ಅದೇ ರೀತಿಯಲ್ಲಿ ದೇವರು ಹೇಳ್ತಾರೆ, ಟೆಸ್ಟ್ ಯುವರ್ ಲೈಫ್, ಟೆಸ್ಟ್ ಯುವರ್ ಫೇತ್ ಬೈ ಯುವರ್ ಸೆಲ್ಫ್. ನಿನ್ನ ವಿಶ್ವಾಸವನ್ನ ನೀನೇ ಪರೀಕ್ಷೆ ಮಾಡಿ ನೋಡು. ಹೇಗೆ ಪರೀಕ್ಷೆ ಮಾಡೋದು? ಹೋಲ್ಡ್ ದಿಸ್ ಮಿರರ್ ಇನ್ ಫ್ರಂಟ್ ಆಫ್ ಯು, ಸ್ಪಿರಿಚುವಲ್ ಮಿರರ್, ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಎಂಬ ಈ ಒಂದು ಆತ್ಮಿಕ ಕನ್ನಡಿಯನ್ನ ಪ್ರತಿದಿನ ನೋಡು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೇವರ ವಾಕ್ಯವನ್ನ ಧ್ಯಾನಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಆಗ ನಮ್ಮ ಆತ್ಮದ ಪರಿಸ್ಥಿತಿ ಹೇಗಾಗಿದೆ, ವಾಟ್ ಈಸ್ ದ ಕಂಡೀಷನ್ ಆಫ್ ಮೈ ಫೇತ್ ನಮಗೆ ಗೊತ್ತಾಗುತ್ತೆ. ಅವಾಗ ನಾವು ಕನ್ನಡಿ ಮುಂದೆ ಯಾವತ್ತು ನಿಂತ್ಕೊಂಡು ನೋಡದೇ ಇದ್ರೆ ನಮ್ಮ ಮುಖ ಹೇಗಿದೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಈಗ ನಾವು ಹುಟ್ಟಿದ ಮೇಲೆ ಯಾವತ್ತೂ ನಾವು ಕನ್ನಡಿ ಮುಂದೆ ಬರಲೇ ಇಲ್ಲ. ನಿಮ್ಮ ಫೋಟೋ ತಗೊಂಡು ಬಂದಿದ್ದು ಯಾರು ಅಂತ ಕೇಳಿದ್ರೆ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಯು ಕಾಂಟ್ ಸೇ ಹೂ ಇಸ್ ದಿಸ್. ಹೇಳಕ್ಕಾಗತ್ತಾ? ನೀವು ಯಾವತ್ತಾದ್ರೂ ಒಂದ್ಸಾರಿ ಕನ್ನಡಿ ನೋಡಿರ್ಬೇಕು ಜೀವಮಾನದಲ್ಲಿ, ಅಥವಾ ಯಾರಾದ್ರೂ ಒಬ್ರು ನಿಮ್ಮ ಫೋಟೋ ತೆಗೆದು ತೋರಿಸಿರ್ಬೇಕು, ಇದು ನಿಂದೇ ಫೋಟೋ, ನೀನ್ ಹೀಗೆ ಇದೆಯಾ ಅಂತ ನೋಡಿರ್ಬೇಕು. ಆದ್ರೆ ನಂಬಬೇಕಾದ್ರೆ
ಒಂದು ಸಾರಿನಾದ್ರೂ ಮಿರರ್ ಅಲ್ಲಿ ನಿನ್ನ ಮುಖ ನೀನು ನೋಡಿರ್ಬೇಕು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸ್ಪಿರಿಚುವಲ್ ಮಿರರ್, ದೇವರ ವಾಕ್ಯ ಎಂಬ ಆತ್ಮಿಕ ಕನ್ನಡಿ, ಇದರ ಮುಂದೆ ನಾವು ನಿಂತ್ಕೋಬೇಕು. ಆಗ ನಾವು ಕಾಣಿಸ್ಕೊಳ್ತೀವಿ, ನಾನು ಹೇಗಿದ್ದೀನಿ ದೇವ್ರ ಮುಂದೆ ಅಂತ. ದೇವ್ರ ಮಗನಾಗಿದ್ದೀನ, ದೆವ್ವದ ಮಗನಾಗಿದ್ದೀನ, ಒರಿಜಿನಲ್ಲ ಡೂಪ್ಲಿಕೇಟ? ಇವತ್ತಿನ ಈ ವೀಕಲ್ಲಿ ಜೀಸಸ್ ಹೇಳ್ತಾ ಇದ್ದಾರಲ್ವಾ, ಏನಂತ ಹೇಳ್ತಾರೆ? ಕಪಟಿಗಳೇ ಕಪಟಿಗಳೇ ಕಪಟಿಗಳೇ. ಎಷ್ಟು ಸರಿ ಹೇಳಿದ್ರು? ಮ್ಯಾಥ್ಯೂ 23 ಅಲ್ಲಿ. ಐ ಡೋಂಟ್ ನೋ ಹೌ ಮೆನಿ ಟೈಮ್ಸ್, ಬಟ್ ದಿಸ್ ವೀಕ್ಸ್ ರೀಡಿಂಗ್, ಬೈಬಲ್ ರೀಡಿಂಗ್ ಇನ್ ದ ಚರ್ಚ್, ಗಾಸ್ಪೆಲ್ ರೀಡಿಂಗ್, ನಮ್ಮ ಧರ್ಮಸಭೆಯಲ್ಲಿ ಶುಭ ಸಂದೇಶ ವಾಚನ, ಈ ವಾರದಲ್ಲಿ ಮತ್ತಾಯನ ಶುಭ ಸಂದೇಶ 23ನೇ ಅಧ್ಯಾಯದ ವಾಚನಗಳು. ಅದರಲ್ಲಿ ಯೇಸು ಉಪಯೋಗಿಸಿದ ವಚನ ಏನು? ಯು ಹಿಪೋಕ್ರಿಟ್ಸ್, ಕಪಟಿಗಳೇ, ಸುಣ್ಣಾಂಬಳಿದ ಸಮಾಧಿಗಳೇ, ಸುಣ್ಣಾಂಬಳಿದ ಸಮಾಧಿಗಳೇ. ಬೈತಾ ಇದ್ದಾರೆ. ಯಾರಿಗೆ ಬೈತಾ ಇರೋದು? ಸಮಾಧಿಗ ಅಲ್ಲ. ಸಮಾಧಿಯಲ್ಲಿ ನಂಬಿಕೆ ಇಟ್ಕೊಂಡು ಬದುಕೋರು ಸುಮಾರು ಜನ ಇದಾರಲ್ವಾ, ಅಂತವ್ರನ್ನ ನೋಡಿ. ಕೆಲವ್ರ ನಂಬಿಕೆ ಜೀವ ಇರೋ ದೇವರಲ್ಲಿ ಅಲ್ಲ, ಸಮಾಧಿಲಿ ನಂಬಿಕೆ. ಸಮಾಧಿ 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 ಹಬ್ಬ ಬರುತ್ತೆ ಈಗ ಸ್ವಲ್ಪ ದಿವಸ ಬಿಟ್ರೆ. ಮಾಡಿ, ಏನು ತೊಂದರೆ ಇಲ್ಲ, ನಿಮ್ಮ ಇಷ್ಟ ಮಾಡಿ. ಆದ್ರೆ ನಮ್ಮ ನಂಬಿಕೆ ಸಮಾಧಿಯಲ್ಲೇ ಅಲ್ಲ, ಸಮಾಧಿಯಿಂದ ಹೊರಗಡೆ ಬಂದ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತರಲ್ಲಿ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತರಲ್ಲಿ ನಮ್ಮ ವಿಶ್ವಾಸ. ಸಮಾಧಿಯಲ್ಲಿ ಅಲ್ಲಿ ಮುಚ್ಚಲ್ಪಟ್ಟವರಲ್ಲ ನಮ್ಮ ವಿಶ್ವಾಸ. ನಮ್ಮ ಫೇತ್ ಇಸ್ ಇನ್ ದ ರೆಸರೆಕ್ಟೆಡ್ ಕ್ರೈಸ್ಟ್ ಜೀಸಸ್. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಮ್ಮ ವಿಶ್ವಾಸ ಪರೀಕ್ಷಿಸಿ ನೋಡಿ. ನಿಮ್ಮ ನನ್ನ, ಈಗ ನಾನು ನಂದು ಪರೀಕ್ಷೆ ಮಾಡಬೇಕು, ನೀವು ನಿಮ್ಮೊಬ್ಬರದ್ದು ಪರೀಕ್ಷೆ ಮಾಡಿ. ಟೆಸ್ಟ್ ಯುವರ್ ಹಾರ್ಟ್ ಬೈ ಯುವರ್ ಸೆಲ್ಫ್. ದಟ್ ಮೀನ್ಸ್ ಟೆಸ್ಟ್ ಯುವರ್ ಫೇತ್. ಪರೀಕ್ಷಿಸಿ ನೋಡಿ. ಕ್ರಿಸ್ತ ಯೇಸು ಪರೀಕ್ಷೆ ಮಾಡಿದಾಗ ಏನ್ ಗೊತ್ತಾಗ್ಬೇಕು? ಸ್ಕ್ಯಾನಿಂಗ್ ರಿಪೋರ್ಟ್ ಏನ್ ಬರಬೇಕು ಅಂದ್ರೆ, ಜೀಸಸ್ ಇದ್ದಾರೆ ಒಳಗಡೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಬರಬೇಕು. ಯಾರಿದ್ದಾರೆ ಒಳಗಡೆ? ಒಳಗಡೆ ಭಯ ಇದೆ ಅಲ್ಲ, ಒಳಗಡೆ ಕೋಪ ಇದೆ ಅಲ್ಲ, ಒಳಗಡೆ ಏನೂ ಇಲ್ಲ ಅಲ್ಲ, ಒಳಗಡೆ ಬರೀ ಲೋಕ ಇದೆ ಅಲ್ಲ, ಒಳಗಡೆ ಏನೇನೋ ಸುಳ್ಳು, ಮೋಸ, ವಂಚನೆ, ಕುಡುಕುತನ, ವ್ಯಭಿಚಾರ ಇದೆ ಅಲ್ಲ, ಒಳಗಡೆ ಜೀಸಸ್ ಇದ್ದಾರೆ. ಕಿಂಗ್ ಆಫ್ ಗ್ಲೋರಿ, ಕಿಂಗ್ ಆಫ್ ಕಿಂಗ್ಸ್, ದ ಲಾರ್ಡ್ ಆಫ್ ಲಾರ್ಡ್ಸ್ ಈಸ್ ಇನ್ಸೈಡ್ ಆಫ್ ಮೀ. ಇದು ಗೊತ್ತಾಗಬೇಕು. ಈಗ ಯಾರಿಗೋ ಒಬ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಏನೋ ಕಾಯಿಲೆ ಇದೆ ಅಂತ, ಒಳಗಡೆ ಕ್ಯಾನ್ಸರ್ ಇದೆ ಅಥವಾ ಇನ್ನೇನೋ ಇದೆ ಅಂತ ಗೊತ್ತಾದ್ರೆ ಏನಾಗುತ್ತೆ? ಸಂತೋಷ ಆಗುತ್ತಾ? ಸಂತೋಷ ಆಗುತ್ತಾ? ಡಾಕ್ಟರ್ ರಿಪೋರ್ಟ್ ಹೇಳ್ತಾರೆ ಒಳಗಡೆ ಏನೂ ಇಲ್ಲ, 100% ಹೆಲ್ದಿ ಆಗಿರುವ ಆರ್ಗನ್ ಒಳಗಡೆ ಇದೆ, ಯಾವುದೇ ಇನ್ಫೆಕ್ಷನ್ ಎಲ್ಲೂ ಇಲ್ಲ ಅಂತ ಹೇಳಿದಾಗ ನಮಗೇನಾಗುತ್ತೆ? ಸಂತೋಷ ಆಗುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನೀವು ಪರೀಕ್ಷೆ ಮಾಡಿ ನೋಡುವಾಗ ನಿಮ್ಮ ಹೃದಯವನ್ನ, ನಿಮ್ಮ ಒಳಗಡೆ ಯೇಸು ಕಂಡ್ರೆ ನಿಮಗೆ ತುಂಬಾ ಸಂತೋಷ ನಿಮ್ಮ ಮುಖದಲ್ಲಿ ಬರುತ್ತೆ. ನಿಮ್ಮ ಒಳಗಡೆ ಯೇಸು ಕಾಣಿಸ್ತಾ ಇದ್ರೆ ನಾವು ಹೀಗೆ ಸತ್ತವ್ರ ತರನೇ ಇರ್ತೀವಿ, ಸತ್ತವ್ರ ತರನೇ ಬದುಕ್ತೀವಿ, ಕೊನೆಗೊಂದು ದಿನ ಸತ್ತು ಹೋಗ್ತೀವಿ. ಯಾವತ್ತಿ ಯೇಸುನ ಅನುಭವಿಸೋದು? ಸತ್ತ ಮೇಲ? ಯೇಸು ಸತ್ತವರ ದೇವರ, ಜೀವ ಇರೋರ್ ದೇವರ? ಜೀವ ಇರೋರ್ ದೇವರು. ನಾವು ಬದುಕಿರುವಾಗ ಕ್ರಿಸ್ತನನ್ನ ಅನುಭವಿಸ್ಬೇಕು. ಬದುಕಿರುವಾಗಲೇ ಕ್ರಿಸ್ತನನ್ನ ಅನುಭವಿಸುವವರೇ ಕ್ರಿಶ್ಚಿಯನ್ಸ್. ಹೂ ಆರ್ ಕ್ರಿಶ್ಚಿಯನ್ಸ್? Those who are experiencing Jesus Christ while they are alive, they are called Christians. Are you experiencing Jesus every day? Are you experiencing this God every day in your life? That is life of faith. ವಿಶ್ವಾಸದ ಜೀವನ ಅಂದ್ರೆ ಏನು? ಎಕ್ಸ್ಪೀರಿಯನ್ಸಿಂಗ್ ಜೀಸಸ್ ಎವ್ರಿ ಡೇ. ಯೇಸುವನ್ನೇ ಎಕ್ಸ್ಪೀರಿಯನ್ಸ್ ಮಾಡೋದು ಪ್ರತಿದಿನ, ವರ್ಷಕ್ಕೊಂದ್ಸರಿ ಅಲ್ಲ. ಎಲ್ಲೋ ಧ್ಯಾನದಲ್ಲಿ ಹೋಗಿ ಯೇಸುನ ಅನುಭವಿಸದೆ ಅಲ್ಲ, ಎಲ್ಲೋ ಪ್ರಾರ್ಥನೆಯಲ್ಲಿ ಅನುಭವಿಸದೆ ಅಲ್ಲ. ಎವ್ರಿ ಡೇ ಐ ಆಮ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಜೀಸಸ್ ಹೂ ಈಸ್ ಲಿವಿಂಗ್ ಗಾಡ್, ಈಸ್ ಇನ್ಸೈಡ್ ಆಫ್ ಮೀ. ಪೌಲರು ಅದನ್ನೇ ಹೇಳ್ತಾ ಇದ್ದಾರೆ. ಟೆಸ್ಟ್ ಯುವರ್ ಸೆಲ್ಫ್, ಟೆಸ್ಟ್ ಯುವರ್ ಫೇತ್, ವೆದರ್ ಕ್ರೈಸ್ಟ್ ಇಸ್ ದೇರ್ ಆರ್ ನಾಟ್. ಕ್ರಿಸ್ತನು ನಿನ್ನ ಒಳಗಡೆ ಇದ್ದಾನೋ ಇಲ್ಲವೋ ಪರೀಕ್ಷೆ ಮಾಡಿ ನೋಡು. ಇಲ್ಲೇ ಇದ್ರೆ ಏನಂತೆ? ಅವರು ನನ್ನಲ್ಲಿ ಇಲ್ಲವಾದರೆ ನಾನು ಅಯೋಗ್ಯ. ಯೇಸು ಕ್ರಿಸ್ತರು ನನ್ನ ಒಳಗಡೆ ಇಲ್ಲದೆ ಇದ್ರೆ ನಾನೇನಾಗ್ತೀನಿ? ನಿಮ್ ಬಗ್ಗೆ ನಾನು ಹೇಳೋದಿಲ್ಲ, ನನ್ನ ಬಗ್ಗೆ.
ಯೇಸು ನನ್ನಲ್ಲಿ ಇಲ್ಲದೆ ಇದ್ರೆ ನಾನು ಅಯೋಗ್ಯನೇ ಸರಿ. ಅವ್ರ ಹೆಸರು ಹೇಳಲಿಕ್ಕೂ ಯೋಗ್ಯತೆ ಇಲ್ಲ, ಚರ್ಚಿಗೆ ಬರ್ಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ, ಕಮ್ಯುನಿಯನ್ ತಗೊಳ್ಲಿಕ್ಕಂತೂ ಖಂಡಿತವಾಗ್ಲೂ ಯೋಗ್ಯತೆ ಇಲ್ಲ, ಬೈಬಲ್ ಹಿಡ್ಕೊಂಡು ನಾಟಕ ಮಾಡ್ಲಿಕ್ಕೆ ಯೋಗ್ಯತೆನೇ ಇಲ್ಲ. ಯೋಗ್ಯತೆ ಯಾವಾಗ ಬರುತ್ತೆ ಗೊತ್ತಾ? ಕ್ರಿಸ್ತನು ನನ್ನ ಒಳಗಡೆ ಇದ್ರೆ. ನನಗೆ ವಿಶ್ವಾಸ ಇದೆ, ವಿಶ್ವಾಸ ಇದೆ, ವಿಶ್ವಾಸ ಇದೆ. ಹಾಗಾದ್ರೆ ದೇವರು ಹೇಳ್ತಾರೆ, ಟೆಸ್ಟ್ ಯುವರ್ ಫೇತ್, ಟೆಸ್ಟ್ ಯುವರ್ ಫೇತ್ and make sure that whether Christ is there or not inside of your heart. If not, your faith is fake faith. You are practicing a fake Christianity. ಅಂತದ್ ಬೇಕಾಗಿಲ್ಲ ದೇವರಿಗೆ, ಅಂತದ್ ಬೇಕಾಗಿಲ್ಲ. God hates such kind of Christianity, fake Christianity. ಬಾಯಲ್ಲಿ ಮಾತ್ರ ಏಸು ಏಸು ಪ್ರಾರ್ಥನೆ, ದೇವರು 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 ದೇವರು, ಆದ್ರೆ ಜೀವನದಲ್ಲಿ ಏನೂ ಇಲ್ಲ. You are not practicing our faith. Faith has to be practiced because faith is always active. It is not passive. Faith is always active. It is living. ಪ್ರಾಕ್ಟೀಸ್ ಮಾಡಬೇಕು. ನಾವು ಪ್ರಾಕ್ಟೀಸ್ ಮಾಡದ ವಿಶ್ವಾಸ ವಿಶ್ವಾಸನೇ ಅಲ್ಲ, ಇಟ್ ಈಸ್ ಡೆಡ್. ಆ ರೀತಿ ವಿಶ್ವಾಸಿಗಳಿದ್ದಾರೆ, ಹೇಳ್ತಾರೆ ಅಷ್ಟೇ ನಮಗೆ ವಿಶ್ವಾಸ ಇದೆ, ನಮಗೆ ದೇವರಲ್ಲಿ ವಿಶ್ವಾಸ ಇದೆ, ನಮಗೆ ಯೇಸುನಲ್ಲಿ ವಿಶ್ವಾಸ ಇದೆ ಅಂತ ಬಾಯಲ್ಲಿ ಹೇಳ್ತಾರೆ, ಬಟ್ ದೇ ಡೋಂಟ್ ಪ್ರಾಕ್ಟೀಸ್. ಬೈಬಲ್ ಹೇಳುತ್ತೆ ದೇ ಆರ್ ಡೆಡ್. ಅವರು ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರ ಜೀವ ಇಲ್ಲ, ಬಾಯಲ್ಲಿ ಸುಮ್ಮನೆ ಹೇಳ್ತಾರೆ ಅಷ್ಟೇನೆ. ಇಟ್ಸ್ ಲೈಕ್, ಇವ್ರು ಯಾರು? ಮೈ ಹಸ್ಬೆಂಡ್. ಇವ್ರು ಯಾರು? ಮೈ ವೈಫ್. ಆದ್ರೆ ಒಂದು ಫೆಲೋಶಿಪ್ ಇಲ್ಲ, ಪ್ರೀತಿ ಇಲ್ಲ. ದೇರ್ ಈಸ್ ನೋ ಗಾಡ್ಲಿ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು. ಊರವರಿಗೆಲ್ಲ ತೋರಿಸೋದು ಇವ್ರು ನಮ್ಮ ಯಜಮಾನರು, ಮೈ ಹಸ್ಬೆಂಡ್, ಮೈ ಹಸ್ಬೆಂಡ್, ಮೈ ವೈಫ್, ಮೈ ವೈಫ್. ಹೌ ಈಸ್ ಯುವರ್ ರಿಲೇಶನ್ಶಿಪ್? ಆರ್ ಯು ಲಿವಿಂಗ್ ಟುಗೆದರ್ ಆಸ್ ಒನ್ ವಿತ್ ಲವ್? ಪ್ರೀತಿಯಲ್ಲಿ ಒಟ್ಟಾಗಿ ಬದುಕ್ತಾ ಇದ್ದೀರಾ? ಪ್ರೀತಿನ ಎಲ್ಲ ಇಲ್ಲ. ತೋರ್ಸೋಕೆ ನನ್ನ ಗಂಡ, ನನ್ನ ಹೆಂಡತಿ. ಹಾಗೆ ನಾವು ನಮ್ಮ ವಿಶ್ವಾಸದ ಜೀವನದಲ್ಲೂ ಕೂಡ ತೋರಿಸ್ತೀವಿ. ಏಸು ನೋಡಿ, ಶಿಲುಬೆ ಮೇಲೆ ಸತ್ತಿದ್ದಾರೆ ಏಸು. ಆ ಶಿಲುಬೆ ಮೇಲೆ ಸತ್ತ ಯೇಸುವಿಗೂ ಜೀವ ಇರುವ ನಿನಗೂ ಏನಾದ್ರೂ ಸಂಬಂಧ ಇದೆಯಾ? ಏನಾದ್ರೂ ಫೆಲೋಶಿಪ್ ಇದೆಯಾ? ಇಸ್ ದೇರ್ ಎನಿ ಕನೆಕ್ಷನ್, ಎನಿ ಲವ್ ಬಿಟ್ವೀನ್ ಯು ಅಂಡ್ ದಟ್ ಜೀಸಸ್ ಹೂ ಡೈಡ್ ಫಾರ್ ಯು ಯುವರ್ ಸಿನ್? ನಿನ್ನ ಪಾಪಕ್ಕಾಗಿ ಅಷ್ಟು ಘೋರವಾಗಿ ಶಿಲುಬೆ ಮೇಲೆ ಸತ್ತ ಆ ಯೇಸುವಿಗೂ ನಿನಗೂ ಏನಾದ್ರೂ ಒಂದು ಪ್ರೀತಿಯ ಸಂಬಂಧ ಇದೆಯಾ? ವಿಶ್ವಾಸದ ಜೀವನ ಇದೆಯಾ? ಆ ಯೇಸುವಿನ ಮೇಲೆ ಇಟ್ಟಿರುವ ಒಂದು ವಿಶ್ವಾಸ ನೀನು ಜೀವಿಸ್ತಾ ಇದೆಯಾ? ಆರ್ ಯು ಏಬಲ್ ಟು ಲಿವ್ ದಟ್ ಫೇತ್ ಯು ಹ್ಯಾವ್ ಇನ್ ಜೀಸಸ್ ಕ್ರೈಸ್ಟ್? ಬಾಯಲ್ಲಿ ಹೇಳಿ ಅಲ್ವಾ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ವಿಶ್ವಾಸದ ವಿಷಯದಲ್ಲಿ ನಾವು ಸೀರಿಯಸ್ನೆಸ್ ಆಗಬೇಕು, ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕು. ಯಾಕೆಂದ್ರೆ ವಿಶ್ವಾಸ ಅಂತಕ್ಕಂಥದ್ದು ಬೈಬಲ್ ಪ್ರಕಾರ, ದೇವರ ಪ್ರಕಾರ, 1 ಪೇತ್ರ 1:7 ವಾಕ್ಯ ಹೇಳುತ್ತೆ, ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ದ ವ್ಯಾಲ್ಯೂ ಆಫ್ ಕ್ರಿಶ್ಚಿಯನ್ ಫೇತ್ ಈಸ್ ಮಚ್ 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 ಗ್ರೇಟರ್ ದ್ಯಾನ್ ಸಿಲ್ವರ್ ಅಂಡ್ ಗೋಲ್ಡ್. ಇಲ್ಲಿ ಗೋಲ್ಡ್ ಅಂದ್ರೆ 1 ಗ್ರಾಮ್ 2 ಗ್ರಾಮ್ ಅಲ್ಲ. ಪ್ರಪಂಚದಲ್ಲಿರುವ ಎಲ್ಲಾ ಗೋಲ್ಡ್ ಒಟ್ಟು ಹಾಕಿದ್ರೆ, ಆಲ್ ದ ಗೋಲ್ಡ್ ಪುಟ್ ಟುಗೆದರ್ ಇನ್ ದ ವರ್ಲ್ಡ್, ಯಾವ ದೇಶದಲ್ಲಿ ಹೆಚ್ಚು ಗೋಲ್ಡ್ ಇದೆ? ಅರಬ್ ಕಂಟ್ರೀಸಾ? ಆಫ್ರಿಕಾ ಹೆಚ್ಚು ಗೋಲ್ಡ್ ಅಲ್ವಾ? ಸೊ ಎನಿವೇ, ಯು ಪುಟ್ ಆಲ್ ದ ಗೋಲ್ಡ್ ಟುಗೆದರ್. ನಿಮ್ ಮನೇಲಿರೋ ಗೋಲ್ಡ್ ಅಲ್ಲ, ಯಾವುದೋ ಒಂದು ಅಂಗಡಿಲಿರುವ ಶೋರೂಮ್ ಅಲ್ಲಿರೋ ಗೋಲ್ಡ್ ಅಲ್ಲ. Put all the gold together in the world and faith, ವಿಶ್ವಾಸ ಜೀವನ, ಇದೆರಡನ್ನು ಹೋಲಿಕೆ ಮಾಡಿದ್ರೆ the value of faith is far greater than this gold. Praise the Lord. ಪ್ರಪಂಚದಲ್ಲಿರೋ ಗೋಲ್ಡ್ನೆಲ್ಲ ಒಟ್ಟಿಗೆ ಹಾಕಿದ್ರೆ ಅದರ ಬೆಲೆ ಎಷ್ಟಾಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ ಬುದ್ಧಿ ಉಪಯೋಗಿಸ್ಕೊಂಡು. ಆದ್ರೆ ವಿಶ್ವಾಸದ ಬೆಲೆ ಅದಕ್ಕಿಂತನೂ ಶ್ರೇಷ್ಠವಾದದ್ದು. ಆದ್ರೆ ಇವತ್ತು ನಾವು ಗೋಲ್ಡಿಗೆ ಬೆಲೆ ಕೊಡ್ತಾ ಇದೀವ, ಫೇತ್ ಲೈಫಿಗೆ ಬೆಲೆ ಕೊಡ್ತಾ ಇದೀವ? ಆರ್ ವಿ ಗಿವಿಂಗ್ ಮೋರ್ ವ್ಯಾಲ್ಯೂ ಟು ಗೋಲ್ಡ್ ಆರ್ ದ ಲೈಫ್ ಆಫ್ ಫೇತ್?
ವಿಚ್ ಒನ್ ಇಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಇನ್ ಅವರ್ ಸೈಟ್? ನಮ್ಮ ದೃಷ್ಟಿಯಲ್ಲಿ ಹೆಚ್ಚು ಬೆಲೆ ಇರೋದು ಯಾವ್ದು ಇವತ್ತು? ನಿಜವಾಗ್ಲೂ ನಾವಿವತ್ತು ಬೆಲೆ ಕೊಡ್ತಾ ಇರೋದು ಅಳಿದು ಹೋಗುವ ಹಣ, ಲೋಕ, ಬಂಗಾರ, ಚಿನ್ನ, ಬೆಳ್ಳಿ, ಒಡವೆ, ವಸ್ತ್ರ, ಇಂಥದಕ್ಕೇನೆ. ವಿಶ್ವಾಸನ ಬೇಕಾದ್ರೆ ಮಾರಾಟ ಮಾಡ್ಬಿಡ್ತೀವಿ ಇದಕ್ಕೋಸ್ಕರ. ಜೂದಾಸ್ ತರ ಅವನು 30 ಬೆಳ್ಳಿ ಕಾಸಿಗೆ ಯೇಸುನ ಮಾರಾಟ ಮಾಡಿದ ಹಾಗೆ ನಾವು 1 ಗ್ರಾಮ್ ಗೋಲ್ಡಿಗೆ, ಒಂದು ಸೈಟಿಗೆ, ಯಾವುದೋ ಒಂದು ಆಸ್ತಿ ಪಾಸ್ತಿಗೆ, ಯಾವುದೋ ಒಂದು ವಿಷಯಕ್ಕೆ ನಾವು ಯೇಸು ಕ್ರಿಸ್ತರನ್ನೇ ಮಾರಾಟ ಮಾಡ್ಬಿಡ್ತೀವಿ. ಆಮೇಲೆ ಭಾನುವಾರ ಚರ್ಚಿಗೆ ಹೋಗಿ ಕಮ್ಯುನಿಯನ್ ತಗೊಂಡು ಬರ್ತೀವಿ. ಜೂದಾಸ್ ತರನೇ ಬದುಕ್ತೀವಿ ಲಾಸ್ಟ್ಗೆ. ಏನ್ ಪ್ರಯೋಜನ? ನಮ್ಮ ವಿಶ್ವಾಸ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು. ವಿ ನೀಡ್ ಟು ಸ್ಟ್ಯಾಂಡ್ ಫರ್ಮ್ ಇನ್ ಅವರ್ ಫೇತ್. ನಾವು ದೃಢವಾಗಿ ನಿಂತ್ಕೋಬೇಕು ನಮ್ಮ ವಿಶ್ವಾಸದಲ್ಲಿ. ಓದಿ ಆ ವಾಕ್ಯ, 1 ಪೇತ್ರ 1:7. ಪರಿಶೋಧನೆಗಳು, ಟೆಸ್ಟಿಂಗ್ಸ್ ವಿಲ್ ಕಮ್ ಫಾರ್ ಹೋಮ್ ದೋಸ್ ಹೂ ಆರ್ ಲಿವಿಂಗ್ ಇನ್ ಫೇತ್. ವಿಶ್ವಾಸದಲ್ಲಿ ಬದುಕ್ತಾ ಇರೋರಿಗೆ ಪರಿಶೋಧನೆ ಇದೆ, ಟೆಸ್ಟ್ ಇದೆ. ವಿಶ್ವಾಸದಲ್ಲಿ ಬದುಕದೇ ಇರೋನಿಗೆ ಯಾವ ಟೆಸ್ಟು ಇಲ್ಲ. ಶಾಲೆಗೆ ಹೋದ್ರೆ ತಾನೇ ಟೆಸ್ಟ್ ಬರೋದು, ಪರೀಕ್ಷೆ ಬರೋದು ಅಲ್ವಾ? ಸೊ ಮನೇಲಿ ಕುತ್ಕೊಂಡು ನಿದ್ದೆ ಹೊಡೆಯೋನಿಗೆ ಏನು ಟೆಸ್ಟ್ ಇರುತ್ತೆ? ಏನು ಟೆಸ್ಟ್ ಇರಲ್ಲ, ಕಾಯಿಲೆ ಬರುತ್ತೆ. ಅದು ನಿನ್ನ ಮನೇಲಿ ಕುತ್ಕೊಂಡು ನೀನು ಸೋಂಬೇರಿಯಾಗಿ ಬದುಕಿದ್ದಕ್ಕೆ ಬರೋದು ಕಾಯಿಲೆ, ಆಯ್ತಾ? ಸೊ ಅದಕ್ಕೆ ಮದ್ದಿಲ್ಲ, ಡಾಕ್ಟರ್ ಹತ್ರ ಇದೆ, ಆದ್ರೆ ನಿಜವಾದ ಮದ್ದು ಒಳಗಡೆ ಬರಬೇಕು. ಓಕೆ, ಪರೀಕ್ಷೆಗೆ ವಿಶ್ವಾಸ ಓದಿ ಇನ್ನೊಂದ್ಸರಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನ ಪುಟವಿಡುವುದಕ್ಕಾಗಿ. ಟು ಟೆಸ್ಟ್ ಯುವರ್ ಫೇತ್, ಟೆಸ್ಟ್ ಮಾಡಿ ನೋಡ್ಬೇಕು. ಆಮೇಲೆ ನಶಿಸಿ ಹೋಗುವ, ದೇವರೇ ಹೇಳ್ತಾರೆ ಇದು ನಶಿಸಿ ಹೋಗುತ್ತೆ ಅಂತ. ನಶಿಸಿ ಹೋಗುವ, ಶಾಶ್ವತವಾಗಿ ಉಳಿಯುವ ಅಲ್ಲ, ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಪ್ರೈಸ್ ದಿ ಲಾರ್ಡ್. Your faith must be tested in fire. Then only you will be proved as a true Christian, a man of faith, a woman of faith. ಸುಮ್ಮನೆ ನಾನು ಡೈಲಿ ಬೈಬಲ್ ಓದ್ತೀನಿ, ಅದಕ್ಕೆ ನನಗೆ ವಿಶ್ವಾಸ ಇದೆ, ಅದು ಯಾರು ಮಾಡ್ತಾರೆ? ನೀವು ಅಲ್ಲಿ ಯಾರನ್ನಾದ್ರೂ ಒಬ್ಬನ ಕರ್ಕೊಬನ್ನಿ, ಕೆಲಸದವ್ರನ್ನ ಅಲ್ಲಿ ಕೂರಿಸಿ, ನಿಂಗೆ ಡೈಲಿ 500 ರೂಪಾಯಿ ಕೊಡ್ತೀನಿ, ಇದು ಓದು ಅಂತ ಹೇಳಿದ್ರೆ ಅವ್ರು ಓದ್ತಾ ಕೂತ್ಕೊಳ್ತಾರೆ. ಅವ್ರ ವಿಶ್ವಾಸ ಇದ್ದಿದ್ದಕ್ಕೆ ಓದೋದು. ನಾವು ಓದ್ತೀವಿ, ಡೈಲಿ ಬೈಬಲ್ ಓದ್ತಾರೆ, ಡೈಲಿ ಹಲ್ಲೆಲೂಯಾ ಹೇಳ್ತೀವಿ, ಪ್ರೈಸ್ ದಿ ಲಾರ್ಡ್ ಹೇಳ್ತೀವಿ, ಅನ್ಯ ಭಾಷೆ ಹೇಳ್ತೀವಿ, ಎಲ್ಲ ಮಾಡ್ತೀವಿ, ಸಾಂಪ್ರದಾಯಿಕವಾಗಿ ಎಲ್ಲ ಮಾಡ್ತೀವಿ. ಆದ್ರೆ ಕಾರ್ಯರೂಪದಲ್ಲಿ ಇಲ್ಲದೆ ಹೋದ್ರೆ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೀತಿಯ ಸಹೋದರ ಸಹೋದರಿಯರು ಬೇಜಾರಾಗ್ಲಿಕ್ಕಲ್ಲ, ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ತ ಜೀವನ ಅನ್ನೋದು ಈ ಭೂಮಿಯಲ್ಲಿ ಎಂಡ್ ಆಗಿ ಹೋಗುವ ಜೀವನ ಅಲ್ಲ. ಅದು ಈ ಭೂಮಿ ಎಂಡ್ ಆದ್ರೂ, ನಮ್ಮ ದೇಹ ಇಲ್ಲಿ ಎಂಡ್ ಆದ್ರೂ, ಈ ಕ್ರೈಸ್ತ ಜೀವನ ಅನ್ನೋದು ಯುಗ ಯುಗಾಂತರಕ್ಕೂ ನಿತ್ಯವೂ ಇರುವ ಜೀವನ. ಪರಲೋಕದಲ್ಲಿ ಇದು ಕಂಟಿನ್ಯೂ ಆಗುತ್ತೆ. ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಇಟರ್ನಲ್ ಲೈಫ್, ನಿತ್ಯತೆಗೆ ಸಂಬಂಧಪಟ್ಟ ಜೀವನ. ಒಂದು 100 ವರ್ಷಕ್ಕೆ ಸಂಬಂಧಪಟ್ಟ ಜೀವನ ಅಲ್ಲ ಕ್ರೈಸ್ತ ಜೀವನ. 50 ಇಯರ್ಸ್ಗೆ ಸಂಬಂಧಪಟ್ಟ ಜೀವನ ಅಲ್ಲ ಕ್ರೈಸ್ತ ಜೀವನ. ಇಟರ್ನಲ್, ಶಾಶ್ವತವಾದದ್ದು. ಇದನ್ನ ಮೈಂಡಿಗೆ ಹೋಗ್ಬೇಕು. ನಾವು ಅಳಿದು ಹೋಗುವ ಈ ಲೋಕದ್ದು 100 ವರ್ಷದ ಜೀವನಕ್ಕೆ ಎಷ್ಟು ಒದ್ದಾಡ್ತೀವಿ, ಈ ಬಾಡಿನ ಉಳಿಸ್ಕೊಳ್ಳಿಕ್ಕೆ. ಸತ್ತು ಹೋಗುವ ಈ ದೇಹನ ಉಳಿಸ್ಕೊಳ್ಳಿಕ್ಕೆ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಇದಕ್ಕೆ ಸುಖ ಕೊಡ್ಲಿಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆದ್ರೆ ನಿನ್ನ ಒಳಗಡೆ ಸಾಯದೇ ಇರುವ ಒಂದು ಆತ್ಮ ಇದೆ. ಯು ಹ್ಯಾವ್ ಎ ಸ್ಪಿರಿಟ್ ಇನ್ಸೈಡ್ ಆಫ್ ದಿಸ್ ಬಾಡಿ. ಇದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅಂತ ದೇವರೇ ಸಫರ್ ಪಟ್ಟಿದ್ದಾರೆ. ದೇವರು ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ನಮಗೋಸ್ಕರ ನರಳಿ 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 ನಾವು ಅನುಭವಿಸಬೇಕಾಗಿದ್ದ ಸಕಲ ಪಾಪದ ಯಾತನೆಯನ್ನ ಯೇಸು ಅನುಭವಿಸಿ ನಮ್ಮನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ನಾವು ಅವರಲ್ಲಿ ನಂಬಿಕೆ ಇಟ್ಟು ಅವ್ರು ನಮಗೆ ಕೊಟ್ಟಂತ ಆ ಪರಿಶುದ್ಧಾತ್ಮನ ಶಕ್ತಿಯಿಂದ ನಾವು ಜೀವಿಸಬೇಕು ಆ ನಿತ್ಯ ಜೀವನಕ್ಕಾಗಿ. ಅದೇ ವಿಶ್ವಾಸದ ಜೀವನ. ಹಾಗೆ ನಾವು ಜೀವಿಸುವಾಗ ಪರೀಕ್ಷೆಗಳಿದೆ, ಒದ್ದಾಟ ಇದೆ, ನರಳಾಟ ಇದೆ, ಸಮಸ್ಯೆಗಳು ಬರುತ್ತೆ, ಸಂಕಟಗಳು ಬರ್ತದೆ, ಶೋಧನೆಗಳು ಬರ್ತದೆ. ಇದನ್ನೆಲ್ಲ ಜಯಿಸಲಿಕ್ಕೆ ನಮಗೆ ದೇವರ ವಾಕ್ಯ ಇದೆ, ಪರಿಶುದ್ಧಾತ್ಮನ ಶಕ್ತಿ ಇದೆ.
ಉಪಯೋಗಿಸ್ಕೊಂಡು ಬದುಕಬೇಕು. ನಾವು ಸುಮ್ಮನೆ ಸಾಂಪ್ರದಾಯಿಕವಾಗಿ ಅನ್ಯ ಧರ್ಮೀಯರು ಬದುಕುವ ಹಾಗೆ ಬದುಕಿ ಹೋಗ್ಬಾರ್ದು. ವ್ಯತ್ಯಾಸ ಏನು ಗೊತ್ತಾ? ಮುಂದೆ ಓದಿ. ಆಗ ಮಾತ್ರ, ಯಾವಾಗ ಮಾತ್ರ? ಬಂಗಾರಕ್ಕಿಂತಲೂ ಅಮೂಲ್ಯವಾದ, ಯಾವುದಕ್ಕಿಂತಲೂ ಅಮೂಲ್ಯವಾದ? ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸ ಪರೀಕ್ಷೆಗೊಳಗಾಗಬೇಕು. ಫೇತ್ ಮಸ್ಟ್ ಬಿ ಟೆಸ್ಟೆಡ್. ಓಕೆ, ಆಗ ಮಾತ್ರ. ಟೆಸ್ಟಿಂಗ್ ಅಲ್ಲಿ ಪಾಸ್ ಆದ್ರೆ ಮಾತ್ರ, ಸುಮ್ಮನೆ ಅಲ್ಲ. ಟೆಸ್ಟಿಂಗ್ ಅಲ್ಲಿ ಪಾಸ್ ಆದ್ರೆ ಮಾತ್ರ, ಆಗ ಮಾತ್ರ ಯೇಸು ಕ್ರಿಸ್ತರು ಭೂಮಿಯಲ್ಲಿ ಮತ್ತೆ ಸೆಕೆಂಡ್ ಕಮ್ಮಿಂಗ್ ಅಂತ ಹೇಳ್ತೀವಲ್ವಾ, ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ನಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಮಿಕ್ಕವ್ರಿಗೆ ಸಿಗುತ್ತಾ? ಈಗ ಒಬ್ಬನಿಗೆ ಒಂದು ಗೋಲ್ಡ್ ಮೆಡಲ್ ಸಿಗ್ಬೇಕಾದ್ರೆ ಅವನು ವರ್ಕೌಟ್ ಮಾಡಬೇಕು, ಅವನು ಅದರಲ್ಲಿ ಆ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅಥವಾ he has to go to school or college or do something and put all the effort, and he has to write the examination, he has to pass the test, then only he will get the reward. Otherwise no reward. ನಾನು ಡೈಲಿ ಸ್ಕೂಲ್ಗೆ ಹೋದೆ ಅಂತ ಹೇಳ್ಬಿಟ್ಟು ರಿವಾರ್ಡ್ ಸಿಗೋದಿಲ್ಲ. ಲಾಸ್ಟಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ ರೆಡ್ ಮಾರ್ಕ್ ಅಲ್ಲಿ ಬರೆದಿರ್ತಾರೆ ಫೇಲ್ಡ್ ಅಂತ. ರಿವಾರ್ಡ್ ಸಿಗಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಆದ್ರೆ ಕ್ರೈಸ್ತ ಜೀವನದಲ್ಲಿ ನಮಗೆ ಒಂದು ರಿವಾರ್ಡ್ ಇದೆ ಅನ್ನೋದು ನಮ್ಮ ತಲೆಗೆ ಬರಬೇಕು. ಆಲ್ ಕ್ರಿಶ್ಚಿಯನ್ಸ್, ಆಲ್ ಬಿಲೀವರ್ಸ್, ಆಲ್ ಚಿಲ್ಡ್ರನ್ ಆಫ್ ಗಾಡ್, you have a reward. A reward is waiting for you. A heavenly reward is waiting for you, and we must live for that heavenly reward. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಈ ಭೂಮಿಯಲ್ಲಿ ಯಾವಾಗ ನಮಗೆ ಸೈಟ್ ಸಿಗುತ್ತೆ, ಯಾವಾಗ ಮನೆ ಸಿಗುತ್ತೆ, ಯಾವಾಗ ಶ್ರೀಮಂತರಾಗ್ತೀವಿ, ಯಾವಾಗ ಕಾರ್ ಸಿಗುತ್ತೆ, ಯಾವಾಗ ಕಾಯಿಲೆ ವಾಸಿ ಆಗುತ್ತೆ ಅಂತ ಕಾಯ್ತಾ ಬದುಕೋರು ನಿಜವಾದ ವಿಶ್ವಾಸಿಗಳಲ್ಲ. ನಾವು ಕಾಯ್ಬೇಕಾಗಿದ್ದು ಯಾವಾಗ ಯೇಸು ಬರ್ತಾರೆ. when Jesus my Lord will return to take me to the eternal home, ಆ ನಿತ್ಯ ನಿವಾಸಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ಪ್ರಭು, ನನ್ನ ಯಜಮಾನ, ನನ್ನ ಯೇಸು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಸಂತೋಷದಿಂದ ಎದುರು ನೋಡ್ತಾ ಬದುಕೋದೇ ಕ್ರೈಸ್ತ ಜೀವನ. ಅದೇ ಕ್ರೈಸ್ತ ವಿಶ್ವಾಸ. ಅದಿಲ್ಲದೆ ಇದ್ರೆ ವಿ ಆರ್ ಕ್ರಿಶ್ಚಿಯನ್ಸ್ ಬಟ್ ನೋ ಹೋಪ್. ದಟ್ ಮೀನ್ಸ್ ಹೋಪ್ಲೆಸ್ ಕ್ರಿಶ್ಚಿಯನ್ಸ್ ಆಗ್ತೀವಿ. ಹೋಪ್ಲೆಸ್ ಆಗ್ತೀವಿ, ಆಗ್ಬಾರ್ದು. ಆಯ್ತಾ? ವಿ ಮಸ್ಟ್ ಹ್ಯಾವ್ ಎ ಶ್ಯೂರ್ ಹೋಪ್. ನಮಗೊಂದು ದೃಢವಾದ ಹೋಪ್ ಇರಬೇಕು. ವಾಟ್ ಈಸ್ ದಟ್ ಹೋಪ್? ಮೈ ಲಾರ್ಡ್ ವಿಲ್ ಕಮ್, ಜೀಸಸ್ ಕ್ರೈಸ್ಟ್ ವಿಲ್ ಕಮ್. ಪ್ರಭು ಮರಳಿ ಬರ್ತಾರೆ. ಈ ಹೋಪ್ ಇಲ್ಲದೆ ನಾವು ಬದುಕಿದ್ರೆ ಯಾಕೆ ಬದುಕಬೇಕು ಭೂಮಿ ಮೇಲೆ? ಬೇರೆಯವರು ಬದುಕ್ತಾರೆ, ಎಲ್ಲರೂ ಬದುಕ್ತಾರೆ. ಅವ್ರನ್ನ ಕೇಳಿ, ಅವ್ರಿಗೆ ಏನಾದ್ರು ಹೋಪ್ ಇದೆಯಾ ಕೇಳಿದ್ರೆ ಅವ್ರು ಹೇಳ್ತಾರೆ ಇಷ್ಟೇ, ನಾಳೆ ಎಲ್ಲ ಒಳ್ಳೇದಾಗುತ್ತೆ. ನಾವು ಹೇಳ್ತೀವಿ ನಾಳೆ ಎಲ್ಲ ಒಳ್ಳೇದಾಗುತ್ತೆ. ನಾಳೆ ಎಲ್ಲ ಸುಟ್ಟೋಗ್ಬಿಟ್ರೆ ಹೋಯ್ತಾ? ಹೋಪ್ ಹೋಯ್ತಾ? ಇಸ್ ದಟ್ ಅವರ್ ಹೋಪ್? ನೋ. ನಮ್ಮ ಹೋಪ್ ಅದಲ್ಲ, ನಮ್ಮ ನಿರೀಕ್ಷೆ ಅದಲ್ಲ. ಭೂಮಿ ಆಕಾಶ ಅಳಿದು ಹೋಗುತ್ತೆ, ಎಲ್ಲವೂ ಅಳಿದು ಹೋದರೂ ಕೂಡ ನನ್ನ ಪ್ರಭು ಮರಳಿ ಬರ್ತಾರೆ. ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಳಿದು ಹೋಗದೇ ಇರುವ ಒಂದು ಜೀವನ ನಮಗೆ ಕೊಡ್ತಾರೆ. ಅಳಿದು ಹೋಗದೇ ಇರುವ ಒಂದು ಮನೆ ನಮಗೆ ಕೊಡ್ತಾರೆ. ಅಳಿದು ಹೋಗದೇ ಇರತಕ್ಕಂತಹ ಒಂದು ಶಾಶ್ವತವಾದ ಜೀವನ ನಮಗೆ ಇದೆ. ದಟ್ ಈಸ್ ಅವರ್ ಹೋಪ್. ಆ ಹೋಪ್ ಅಲ್ಲಿ ಬದುಕೋರೆ ಕ್ರಿಶ್ಚಿಯನ್ಸ್. ಆ ಹೋಪ್ ಇಲ್ಲಿ ಇಟ್ಕೊಂಡು ಬದುಕೋರೆ ಕ್ರೈಸ್ತರು. ಈ ಹೋಪ್ ಇಂದ ಬದುಕೋ ಜೀವನಕ್ಕೇನೆ ವಿಶ್ವಾಸದ ಜೀವನ ಅಂತ ಹೇಳೋದು. ಈ ಹೋಪ್ ಇಲ್ಲದೆ ನಾವು ಚರ್ಚಿಗೆ ಹೋಗಿನೂ ಪ್ರಯೋಜನ ಇಲ್ಲ, ಬೈಬಲ್ ಓದಿನೂ ಪ್ರಯೋಜನ ಇಲ್ಲ, ಈ ರೀತಿ ಒಟ್ಟಾಗಿ ಸೇರ್ಕೊಂಡು ಪ್ರಾರ್ಥನೆ ಮಾಡಿನೂ ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಬಟ್ ಈ ಹೋಪ್ ಇರಬೇಕು. ಈ ಹೋಪ್ ಇದ್ರೆ ಯು ಆರ್ ಪಾಸ್, ಇಲ್ಲ ಅಂದ್ರೆ ಫೇಲ್. ಈ ಹೋಪ್ ಇರ್ಬೇಕು ನಮ್ಗೆ. ಆಗ ಮಾತ್ರ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಪ್ರಭು ಯೇಸು ಬರೋ ದಿನದಂದು ನಮಗೆ ಏನ್ ಸಿಗುತ್ತೆ? ಪ್ರಶಂಸೆ, ಪ್ರತಿಷ್ಠೆ ದೊರಕುತ್ತದೆ. ಮುಂದಕ್ಕೆ ಓದಿ, ಕಂಟಿನ್ಯೂ. ಕ್ರಿಸ್ತ ಯೇಸುವನ್ನು ನಾವ್ ಯಾರಾದ್ರೂ ಯೇಸುವನ್ನು ನೋಡಿದೀವ? ನಾನಂತೂ ನೋಡಿಲ್ಲ. ನೀವು ಕೆಲವರು ನೋಡಿದವ್ರು ಇದೀರಿ, ದೊಡ್ಡ ಜನ. ಸೊ ಓಕೆ, ಆದ್ರೆ ಹೇಳ್ತಾರೆ ಯೇಸುವನ್ನು ನೀವು ನೋಡದೇ ಇದ್ರೂ ಕೂಡ ಅವರನ್ನ ಏನ್ ಮಾಡ್ತೀರಿ? ಪ್ರೀತಿಸುತ್ತೀರಿ. ಹೇಗೆ ಪ್ರೀತಿಸೋದು? ಐ ಲವ್ ಯು ಅಂತ ಹೇಳಿ ಪ್ರೀತಿ ಮಾಡೋದಾ? ಹೌದಾ?
ನಿಮ್ಮ ನಿಮ್ಮ ಗಂಡಂದ್ರನ್ನ, ನಿಮ್ಮ ನಿಮ್ಮ ಹೆಂಡತಿಯರನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ತಂದೆ ತಾಯಿಂದ್ರನ್ನ ನೀವು ಹೇಗೆ ಪ್ರೀತಿ ಮಾಡ್ತೀರಿ? ಬರೀ ಐ ಲವ್ ಯು ಹೇಳಿ ಪ್ರೀತಿ ಮಾಡ್ತೀರಾ ಅಷ್ಟೇ. ಬರೀ ಐ ಲವ್ ಯು, ಐ ಲವ್ ಯು ಮಮ್ಮಿ, ಐ ಲವ್ ಯು ಡ್ಯಾಡಿ, ಅಷ್ಟೇ. ಅಷ್ಟೇನಾ? ನಿಜವಾಗಲೂ ಪ್ರೀತಿ ಯಾರು ಮಾಡ್ತಿರೋ ನೀವು ಐ ಲವ್ ಯು ಹೇಳಕ್ ಹೋಗಲ್ಲ. ಯು ಆರ್ ರೆಡಿ ಟು ಡೂ ಎವ್ರಿಥಿಂಗ್ ಫಾರ್ ದೇರ್ ಗುಡ್. ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದೆಮ್ whom you love. You will not simply say like hypocrites, I love you. ಅಂತವರಿಗೆ ಹೇಳೋದು, ಯು ಹಿಪೋಕ್ರಿಟ್ಸ್, ಸುಣ್ಣ ಬಳಿದ ಸಮಾಧಿಗಳೇ, ಕಪಟಿಗಳೇ, ನೀ ಬಾಯಲ್ಲಿ ಏನ್ ಹೇಳ್ತಾ ಇದ್ದೀರಾ? ಜೀವನದಲ್ಲಿ ಇದೆಯಾ? ಅಲ್ವಾ? ಸೊ ನಾವು ಯಾರನ್ನ ಪ್ರೀತಿಸ್ತೀವೋ ಅವರಿಗೋಸ್ಕರ ನಾವೇನ್ ಮಾಡ್ತೀವಿ? ರಿಸ್ಕ್ ತೆಗೆದುಕೊಳ್ತೀವಿ. ಇಫ್ ಯು ಲವ್ ಸಮ್ ಒನ್, ವಿ ವಿಲ್ ಟೇಕ್ ಸಮ್ ರಿಸ್ಕ್ ಫಾರ್ ದೆಮ್. We are ready to sacrifice something for them because we love them. Parents, when you love your children, you are ready to suffer for the welfare of your children. Why? Because you love them. ತಂದೆ ತಾಯಿಂದ್ರೆ ನೀವು ಕಷ್ಟ ಅನುಭವಿಸ್ಲಿಕ್ಕೆ ತಯಾರಾಗ್ತೀರಿ ನಿಮ್ಮ ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ. ಯಾಕೆ? ಯಾಕೆಂದ್ರೆ ನೀವು ಅವ್ರನ್ನ ಪ್ರೀತಿ ಮಾಡೋದ್ರಿಂದ. ನೀವು ಅವರಿಂದ ಏನಾದ್ರೂ ಹಣ ಬಯಸ್ತೀರಾ? ಇಲ್ಲ, ಬಯಸೋದಿಲ್ಲ. Without expecting anything, you are ready to sacrifice everything for them because you love them. ಹಾಗಾದ್ರೆ ಯೇಸುನ ಪ್ರೀತಿಸೋದಾದ್ರೆ what sacrifice you are ready to make for Jesus whom you love? ನೀವು ಪ್ರೀತಿ ಮಾಡುವ ಯೇಸುಗೋಸ್ಕರ ಏನ್ ಸ್ಯಾಕ್ರಿಫೈಸ್ ಮಾಡ್ತೀರಾ? ಮಕ್ಕಳನ್ನ ಪ್ರೀತಿ ಮಾಡ್ತೀವಿ, ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀವಿ. ಗಂಡನ ಪ್ರೀತಿ ಮಾಡ್ತೀವಿ, ಗಂಡಂಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀವಿ. ಹೆಂಡತಿನ ಪ್ರೀತಿ ಮಾಡೋರು ಅವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಲ್ವಾ? ತಂದೆ ತಾಯಿನ ಪ್ರೀತಿ ಮಾಡೋರು ಮಕ್ಕಳು ತಂದೆ ತಾಯಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ನನ್ನ ಅಪ್ಪನಿಗೆ ಇದಿಷ್ಟ ಇಲ್ಲ, ನನ್ನ ಅಮ್ಮನಿಗೆ ಇದಿಷ್ಟ ಇಲ್ಲ, ಆದ್ರಿಂದ ಇದು ನಾನು ಮಾಡಲ್ಲ. ನಾನು ಈ ರೀತಿ ಫ್ರೆಂಡ್ಸ್ ಜೊತೆಗೆ ಹೋಗೋದು ನನಗಿಷ್ಟ, ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ, ಅವ್ರಿಗೆ ಬೇಜಾರಾಗುತ್ತೆ. ಆದ್ರಿಂದ ಐ ಡೋಂಟ್ ವಾಂಟ್ ಟು ಹರ್ಟ್ ಮೈ ಪೇರೆಂಟ್ಸ್ ಬಿಕಾಸ್ ಐ ಲವ್ ದೆಮ್. ಐ ಡೋಂಟ್ ವಾಂಟ್ ಟು ಡೂ ದಿಸ್ even though I like this to do. I don't want to do this because I love my parents. You are sacrificing something. But when it comes to the matter of Jesus, what sacrifice you and I are doing for the sake of loving him? ಅವ್ರನ್ನ ಪ್ರೀತಿಸೋ ಸಲುವಾಗಿ ಏನ್ ತ್ಯಾಗ ನಾನು ನೀವು ಮಾಡ್ಲಿಕ್ಕೆ ತಯಾರಾಗಿದ್ದೀವಿ? ನಮ್ಮನ್ನ ಪ್ರೀತಿಸೋ ಸಲುವಾಗಿ, ಯಾತಕ್ಕೂ ಬಾರದ ನನ್ನನ್ನು ನಿಮ್ಮನ್ನು, ಪಾಪದಲ್ಲಿದ್ದ ನನ್ನನ್ನು ನಿಮ್ಮನ್ನು ಪ್ರೀತಿಸ್ಲಿಕ್ಕೋಸ್ಕರ ದೇವರು ತಮ್ಮ ಒಬ್ಬನೇ ಮಗನನ್ನ ಸ್ಯಾಕ್ರಿಫೈಸ್ ಮಾಡಿದ್ರು. God sacrificed his only son, Jesus Christ. Jesus sacrificed his flesh and blood for us. Now, if you truly believe that God sacrificed his only son for me, a sinner, ಪಾಪಿ ಆದ ನನ್ನಂತವನಿಗೋಸ್ಕರ, ನನ್ನಂತವಳಿಗೋಸ್ಕರ ಸ್ವರ್ಗದಲ್ಲಿರುವ ಪರಿಶುದ್ಧನಾದ ದೇವರು ತನ್ನ ಒಬ್ಬನೇ ಮಗನನ್ನ ಬಲಿಯಾಗಿ ಕೊಟ್ಟರು, ಸ್ಯಾಕ್ರಿಫೈಸ್ ಮಾಡಿದ್ರು. ಹಾಗಾದ್ರೆ ನಾನು ಯಾರು? ಒಬ್ಬ ಪಾಪಿ. ದೇವರು ಯಾರು? ಪರಿಶುದ್ಧನಾದ ದೇವರು, ಸರ್ವಶಕ್ತನಾದ ದೇವರು, ಭೂ ಸ್ವರ್ಗಗಳ ಒಡೆಯರು. He sacrificed everything, the best for me, the worst one. I'm the worst one and he sacrificed the best. But that means Jesus Christ. For whom? For whose sake? For my sake. ನನ್ನ ಅಯೋಗ್ಯನಾದ ನನಗೋಸ್ಕರ ತಂದೆಯಾದ ದೇವರು ತಮ್ಮಲ್ಲಿದ್ದ ಬೆಲೆ ಉಳ್ಳದ್ದನ್ನ ತ್ಯಾಗ ಮಾಡಿದ್ರು. ಬೆಲೆ ಉಳ್ಳದ್ದು ಯಾರು? ಯೇಸು ಕ್ರಿಸ್ತರು. ಯೇಸುವನ್ನೇ ತ್ಯಾಗ ಮಾಡಿದ್ರು. ಯೇಸು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಹಾಗಾದ್ರೆ ಯೇಸುವನ್ನ ಪ್ರೀತಿ ಮಾಡುವ ನಾನು ನೀವು ಆ ಯೇಸುಗೋಸ್ಕರ ಏನ್ ತ್ಯಾಗ ಮಾಡ್ತೀವಿ? ಏನ್ ತ್ಯಾಗ ಮಾಡ್ತೀವಿ? ಹಲೋ, ಏನ್ ತ್ಯಾಗ ಮಾಡ್ತೀವಿ? ಏನು ಅಂತ ಹೇಳ? ನಾವು ಹೋಗಿ ಒಂದು 10 ಕ್ಯಾಂಡಲ್ ಅಂಟಿಸಿ ಬಂದ್ಬಿಟ್ರೆ ಅದೇ ದೊಡ್ಡ ತ್ಯಾಗ ನಮ್ದು. 10 ಕ್ಯಾಂಡಲ್ ಅಂಟಿಸಿದ್ರೆ ತ್ಯಾಗ. ದಟ್ ಈಸ್ ಫೂಲಿಶ್ನೆಸ್. ನಿಮ್ಮ ಅಪ್ಪ ಅಮ್ಮಂಗೆ ಅದೇ ಮಾಡ್ಬಿಡಿ ನಾಳೆಯಿಂದ. ಅಪ್ಪ ಅಮ್ಮ ನೀವೇನೆಲ್ಲ ಮಾಡಿದ್ರು ಅದಕ್ಕೋಸ್ಕರ ನಾನು 10 ಕ್ಯಾಂಡಲ್ ಅಂಟಿಸ್ಬಿಡ್ತೀನಿ. 10 candles for my parents. Daddy, whatever you have done for me, I am lighting 10 candles. 10 for mummy, 10 for daddy. Every day do that. They'll be very happy. ಯೇಸು ಏನ್ ಹೇಳ್ತಾರೆ ಗೊತ್ತಾ? If you truly love me, deny yourself.
ನಿನ್ನನ್ನು ಪ್ರೀತಿ ಮಾಡಬೇಕಾ? ಹಾಗಾದ್ರೆ ನಿನ್ನನ್ನ ನೀನ್ ಪರಿತ್ಯಜಿಸು. ಡಿನೈ ಯುವರ್ ಸೆಲ್ಫ್, ಟೇಕ್ ಅಪ್ ಯುವರ್ ಕ್ರಾಸ್, ಫಾಲೋ ಮೀ. ಇಫ್ ಯು ಟ್ರೂಲಿ ಲವ್ ಮೀ, ಫಾಲೋ ಮೀ. ಫಾಲೋ ಹಿಮ್ ಅಲ್ಲ, ಫಾಲೋ ದೆಮ್ ಅಲ್ಲ, ಡೂ ದಟ್ ಅಲ್ಲ. ಡಿನೈ ಯುವರ್ ಸೆಲ್ಫ್, ಟೇಕ್ ಅಪ್ ಯುವರ್ ಕ್ರಾಸ್ ಅಂಡ್ ಫಾಲೋ ಮೀ. ಅದರ್ವೈಸ್ ಯು ವಿಲ್ ಬಿ ಹಿಪೋಕ್ರಿಟ್. ನಾಟಕ ಮಾಡ್ತಿದೀವಿ ಅಷ್ಟೇ. ನಿನ್ನನ್ನೇ ನೀನು ಪರಿತ್ಯಜಿಸು, ಅನ್ನೋದಿನ ಶಿಲುಬೆ ಹೊತ್ಕೊಂಡು ಬಾ ನನ್ನ ಹಿಂದೆ. ನನ್ನ ಪ್ರೀತಿ ಮಾಡ್ತೀಯಲ್ವಾ, ಫಾಲೋ ಮೀ. ಏನ್ ಸಿಗುತ್ತೆ ಫಾಲೋ ಮಾಡಿದ್ರೆ? ವಿ ವಿಲ್ ಹ್ಯಾವ್ ಇಟರ್ನಲ್ ಲೈಫ್. ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ 34 ವಾಕ್ಯ ಅನ್ಸುತ್ತೆ. ಮಾರ್ಕ್ ಚಾಪ್ಟರ್ 8 ವರ್ಸ್ 34 ಆನ್ವರ್ಡ್ಸ್, ಲಾಸ್ಟ್ ವರ್ಸ್, ಕೊನೆಯ ಒಂದು ವಾಕ್ಯ ಸಾಕು, ಟೈಮ್ ಆಯ್ತು. ಅದ್ರ ಸ್ಟಾರ್ಟಿಂಗ್ ಇಂದ ಓದಿ. ತಮ್ಮ ಶಿಷ್ಯರನ್ನು, ಜನರ ಗುಂಪನ್ನು, ನೋಡಿ ಇಬ್ಬರನ್ನು ಕರೆದಿದ್ದಾರೆ. ಇದು ಶಿಷ್ಯರಿಗೆ ಮಾತ್ರ ಹೇಳಿದ್ದಲ್ಲ, ಆಯ್ತಾ? ಬೈಬಲ್ ಅಲ್ಲಿ ಜನರ ಗುಂಪಿಗೂ ಹೇಳಿದ್ದಾರೆ. ಜನರ ಗುಂಪಲ್ಲಿ ನಾನು ಇದ್ದೀನಿ, ನೀವು ಇದ್ದೀರಿ. ಶಿಷ್ಯರ ಗುಂಪಲ್ಲಿ ನಾವಿಲ್ಲ, ಬಿಡಿ, ಪರವಾಗಿಲ್ಲ. ಆದ್ರೆ ಜನರ ಗುಂಪಲ್ಲಿ ಇದೀವಾ? ನಾನಿದ್ದೀನಿ, ನೀವಿದ್ದೀರಾ? ಇದ್ದೀವಿ. ವಿ ಆರ್ ದೇರ್. ಓಕೆ. ತಮ್ಮ ಹತ್ತಿರ ಕರೆದು ಯಾರಿಗಾದರೂ, ಹೀಗೆ ನೋಡಿ, ಎಲ್ಲರನ್ನು ನೋಡಿ ಯೇಸು ಹೇಳ್ತಾರೆ, ಯಾರಿಗಾದ್ರೂ, ಎನಿ ಒನ್ ಆಫ್ ಯು ವಾಂಟ್ ಟು ಫಾಲೋ ಮೀ, ನನ್ನನ್ನು ಹಿಂಬಾಲಿಸಲು ಅಥವಾ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಮನಸ್ಸಿದ್ರೆ, ಅವನು ಡೈಲಿ 10 ಕ್ಯಾಂಡಲ್ ಅಂಟಿಸಿ ಬಿಡ್ಲಿ. ಹೇಳಿದ್ರ? ಅದು ಈಸಿ. ಡೈಲಿ ಅವನು ಬೈಬಲ್ ಓದ್ಲಿ. ಹೇಳಿದ್ರ? ಅದು ಈಸಿ. ಡೈಲಿ ಚರ್ಚಿಗೆ ಹೋಗ್ಲಿ. ಅದು ಈಸಿ. ಹೇಳಿದ್ರ? ಹೇಳಿಲ್ಲ. ಡೈಲಿ ಹಲ್ಲೆಲ್ಲೂಯಾ ಅರ್ಧ ಗಂಟೆ ಹೇಳಲಿ. ಅದು ಈಸಿ. ಅದು ಹೇಳಿಲ್ಲ. ಇದು ಯಾವುದು ಹೇಳಿಲ್ಲ. ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಮಾಡಿ, ಒಳ್ಳೇದೆ. ಮಾಡೋದು ತಪ್ಪಲ್ಲ, ಮಾಡೋದು ಒಳ್ಳೇದೆ. ಆದ್ರೆ ಯೇಸು ಹೇಳಿದ್ದನ್ನ ಮಾಡದೆ ನಾವು ಇದೆಲ್ಲ ಮಾಡಿ ಪ್ರಯೋಜನ. ಮಾತೆ ಮರಿಯಳು ಕೂಡ ಅದೇ ಹೇಳೋದು ಕಾನಾವೂರಿನ ಮದುವೆಯಲ್ಲಿ, ಡೂ ವಾಟ್ ಹೀ ಸೇಸ್. ಅವನು ಹೇಳಿದಾಗ ಮಾಡಿ. ಆಗ ನಿಮಗೇನಾಗುತ್ತೆ? ನಿಮ್ಮ ಜೀವನದಲ್ಲಿ ಸಮೃದ್ಧಿ ಆಗುತ್ತೆ, ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ, ನಿಮ್ಮ ಕೊರತೆ ನೀಗಿ ಹೋಗುತ್ತೆ, ನಿಮಗೆ ಜೀವ ಸಿಗುತ್ತೆ, ನಿಮ್ಮ ನೀರು ದ್ರಾಕ್ಷಾರಸವಾಗುತ್ತೆ. ಡೂ ವಾಟ್ ಹೀ ಸೇಸ್, ನಾಟ್ ವಾಟ್ ಐ ಸೇಸ್, ವಾಟ್ ಹೀ ಸೇಸ್. ಮರಿಯಳು ಹೇಳಿಲ್ಲ ನಾನು ಹೇಳಿದ್ ಮಾಡಿ ಅಂತ, ಅವನು ಹೇಳಿದ್ ಮಾಡಿ ಅಂತ. ಡೂ ವಾಟ್ ಹೀ ಸೇಸ್. ಆತನು ಹೇಳಿದ ಹಾಗೆ ಮಾಡಿ. ಯಾರು ಆತ ಅಂದ್ರೆ? ಯಾರು? ಯೇಸು. ಈಗ ನಾವು ನಿಜವಾಗಲೂ ಮಾತೆ ಮರಿಯಮ್ಮನವರನ್ನ ಪ್ರೀತಿಸೋರಾದ್ರೆ ನಾವು ಯಾರು ಹೇಳಿದ್ ಮಾಡ್ತೀವಿ? ಯೇಸು ಹೇಳಿದ್ ಮಾಡ್ತೀವಿ. If we truly love Mother Mary, if we truly love Jesus, we will do whatever he says. We will do whatever Mother Mary said. What she said? She said only one thing to do. That is, do what Jesus says. Nothing else. Praise the Lord. Hallelujah. ಓದಿ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ಅವಳು ಬೇಳಂಗಣ್ಣಿ ಹೋಗಿ ತಲೆ ಬೋಳ್ಸ್ಕೊ ಬನ್ನಿ ಅಂತ ಹೇಳಿದ್ರ? ಇಲ್ಲ. ಏನ್ ಹೇಳಿದ್ರು? ತನ್ನನ್ನೇ ತಾನು ಶಿಲುಬೆ ಹೊರಕ್ಕಿಂತ ಮುಂಚೆ ಡಿನೈ ಯುವರ್ ಸೆಲ್ಫ್. ಸೆಲ್ಫ್, ನಾನು ಅನ್ನೋದನ್ನ ಫಸ್ಟ್ ಸಾಯಿಸು. ನಾನು 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 ನಂದು 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 ನಂದು. ಇದು ಸತ್ತೋಗ್ಬಿಟ್ರಲ್ಲಿ ಏನ್ ಬರುತ್ತೆ ಗೊತ್ತಾ? ಪ್ರೀತಿ ಬರುತ್ತೆ. ನಮ್ಮ ಕುಟುಂಬದಲ್ಲಿ ಇವತ್ತು ಏನಿಲ್ಲ ಗೊತ್ತಾ? ಪ್ರೀತಿ ಇಲ್ಲ. ತಂದೆ ತಾಯಿಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿ ಕೊಡ್ಬೇಕಾದ್ರೆ ಡಿನೈ ಯುವರ್ ಸೆಲ್ಫ್, ಸೋ ದಟ್ ಯು ಕ್ಯಾನ್ ಗಿವ್ ಲವ್ ಟು ದೆಮ್. ಇಫ್ ಯು ವಾಂಟ್ ಟು ಗಿವ್ ಲವ್, ಡಿನೈ ಯುವರ್ ಸೆಲ್ಫ್. ನಿನ್ ಗಂಡನ ಪ್ರೀತಿ ಮಾಡ್ಬೇಕಾ? ನಿನ್ನ ಹೆಂಡತಿನ ಪ್ರೀತಿಸ್ಬೇಕಾ? ಡಿನೈ ಯುವರ್ ಸೆಲ್ಫ್. ನಾನು ಅನ್ನೋದನ್ನ ಬಿಡು, ನಂದು ಅನ್ನೋದನ್ನ ಅಹಂಕಾರ ಬಿಡು. ಅದು ಪಿಶಾಚಿದು. ದಟ್ ಈಸ್ ಫ್ರಮ್ ಡೆವಿಲ್. ದಟ್ ಸೆಲ್ಫಿಶ್ನೆಸ್ ಈಸ್ ಫ್ರಮ್ ಡೆವಿಲ್. ಇಟ್ ಈಸ್ ಡೆವಿಲ್ಸ್ ಪ್ರಾಪರ್ಟಿ. ಡಿನೈ ಇಟ್. ನಂದೇನು ಇಲ್ಲ. ಏನಿದೆ? ಏನು ಇಲ್ಲ. ಈ ನಾನು 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 ಅಂತ ಮೆರೆಯೋರು ಒಂದಿನ ಹೋಗ್ತಾರೆ. ಅಲೆಕ್ಸಾಂಡರ್ ಬಗ್ಗೆ ಕತೆ ಹೇಳ್ತಾರೆ. ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ. ನಾನು 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 ಅಂತ ಎಲ್ಲ ಸಂಪಾದನೆ ಮಾಡ್ದ, ಎಲ್ಲ ಯುದ್ಧಗಳನ್ನ ಗೆದ್ದ,
ಬೇಕಾದಷ್ಟು ದುಡ್ಡು ಮಾಡ್ದ, ಎಲ್ಲ ಮಾಡ್ದ. ಲಾಸ್ಟಿಗೆ ಒಂದು ದಿನ ಸಾಯೋ ಟೈಮ್ ಬಂತು. ಯಾವ ವೈದ್ಯನಿಗೂ ಅವನನ್ನು ಉಳಿಸ್ಲಿಕ್ಕಾಗಿಲ್ಲ, ಯಾವ ಹಣಕ್ಕೂ ಅವನ ಪ್ರಾಣ ಉಳಿಸ್ಲಿಕ್ಕಾಗಿಲ್ಲ. ಆಗ ಅವನು ಕರೆದು ಹೇಳ್ದ, ನಾನು ಸತ್ತಾಗ ನನ್ನ ಶವ ಸಂಸ್ಕಾರದ ಸಮಯದಲ್ಲಿ ನನ್ನ 2 ಕೈನೂ ಹೊರಗೆ ಬಿಟ್ಬಿಡಿ, ಹಣನೆಲ್ಲ ಚೆಲ್ಕೊಂಡು ಹೋಗ್ಬಿಡಿ ಅಂತ. ಹಣನೆಲ್ಲ, ಕೆಲವರು ಸತ್ತಾಗಿ ಹೂಗ್ ಚೆಲ್ಕೊಂಡು ಹೋಗ್ತಾರಲ್ಲ, ಹಣ ಎಲ್ಲ ಚೆಲ್ತಾ ಹೋಗಿ ಅಂತ. ಹಾಗಾಗಿ ಯಾರು ಕೇಳಿದ್ರಂತೆ, ಯಾಕೆ ಈ ತರ ಅಂತ. ಆಗ ಹೇಳ್ಬೇಕು, ಏನ್ ಹೇಳ್ಬೇಕಂದ್ರೆ, ಅಲೆಕ್ಸಾಂಡರ್ ದೊಡ್ಡ ಚಕ್ರವರ್ತಿ, ಎಲ್ಲ ಗೆದ್ದ, ಆದ್ರೆ ಹೋಗ್ಬೇಕಾದ್ರೆ ಏನು ತಗೊಂಡೋಗಿಲ್ಲ, ಬರೀ ಕೈಯಲ್ಲಿ ಹೋಗ್ತಾ ಇದ್ದಾನೆ. ಪ್ರಪಂಚವನ್ನೇ ಗೆದ್ದ, ಆದ್ರೆ ಬರೀ ಕೈಯಲ್ಲಿ ಹೋಗ್ತಾ ಇದ್ದಾನೆ. ದುಡ್ಡು ಮಾಡ್ದ, ತುಂಬಾ ದುಡ್ಡು ಮಾಡ್ದ, ಆದ್ರೆ ಪ್ರಾಣ ಉಳಿಸ್ಕೊಳ್ಳಿಕ್ ಆಗಿಲ್ಲ ದುಡ್ಡಿಂದ. ಅದಕ್ಕೆ ಬಿಸಾಡ್ತಾ ಹೋಗ್ತ. ಅದನ್ನು ಯೇಸು ಸ್ವಾಮಿ ಅಲ್ಲೂ ಹೇಳ್ತಾರೆ ಮುಂದೆ. 38ನೇ ವಾಕ್ಯ ಅನ್ಸುತ್ತೆ, ಓದಿ ಹಾಗೆ. 38, 35 ಅಲ್ಲ. ಒಬ್ಬನು ಇಡೀ ಪ್ರಪಂಚವನ್ನೆಲ್ಲ ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದು, ಡಿಗ್ರಿ ಮಾಡಿ, ಡಾಕ್ಟರೇಟ್ ಮಾಡಿ, ಮನೆ ಮಾಡಿ, ಮನೆ ಮೇಲೆ ಮನೆ ಮಾಡಿ, ಮನೆ ಮೇಲೆ ಮನೆ ಮಾಡಿದಾರಲ್ಲ ಇವರು. ಮನೆ ಮೇಲೆ ಮನೆ ಮಾಡಿ, ಸೈಟ್ ಮೇಲೆ ಸೈಟ್ ಮಾಡಿ, ಹೆಸರು ಮೇಲೆ ಹೆಸರು ಮಾಡಿ, ಆಸ್ತಿ ಮೇಲೆ ಆಸ್ತಿ ಮಾಡಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಬ್ಯಾಲೆನ್ಸ್ ಮಾಡಿ 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 ಲಾಸ್ಟಿಗೆ ಪ್ರಾಣ ಕಳ್ಕೊಂಡ್ರೆ ಯಾವ ಸೈಟ್ ಅಪ್ಪ ನೀನು ಹೊತ್ಕೊಂಡು ಹೋಗ್ತೀಯಾ? ಎಷ್ಟು ದುಡ್ಡು ಹೊತ್ಕೊಂಡು ಹೋಗ್ತೀಯಪ್ಪ? ಪ್ರಾರ್ಥನೆ ಮಾಡಿ 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 ಮನೆ ಕಟ್ಟಿದೆ ಅಂತ ಹೇಳ್ತೀಯ. ಓಕೆ, ಕಟ್ಟಿದ ಮನೆ ಯಾವ್ದು ಹೊತ್ಕೊಂಡು ಹೋಗ್ತೀಯ? ಬರೀ ಕೈಯಲ್ಲಿ ಬಂದೆ, ನಿನ್ನನ್ನು ಕಳಿಸೋದೇ ಬರೀ ಕೈಯಲ್ಲಿ, ನೀನು ಹೋಗೋದು ಬರೀ ಕೈಯಲ್ಲಿ. ಏನು ಹೊತ್ಕೊಂಡು ಹೋಗಕ್ಕಾಗಲ್ಲ, ಹೊತ್ಕೊಂಡು ಹೋಗಕ್ ಬಿಡೋದು ಇಲ್ಲ. ಏನಾದ್ರೂ ಗೋಲ್ಡ್ ಚೈನ್ ಇದ್ರೆ ಅದನ್ನ ಕಿತ್ಬಿಟ್ಟು ಬರೀ ಕೈಯಲ್ಲೇ ಕಳಿಸ್ತಾರೆ. ಅಯ್ಯೋ ಪಾಪ, ನಮ್ಮ ಅಜ್ಜಿಗೆ ಇರ್ಲಿ ಅಂತ ಯಾರು ಕೊಡಲ್ಲ. ಅಜ್ಜಿ ಕಿತ್ಕೊಂಡು ಇನ್ಯಾಕೆ ಮಣ್ಣಿಗೆ ಹೋಗೋ ದೇಹಕ್ಕೆ ಈ ಬಂಗಾರ ಯಾಕೆ, ಮೊಮ್ಮಕ್ಕಳಿಗೆ ಇರ್ಲಿ ಅಂತ, ಅಜ್ಜಿ ನೆನಪಿಗಿರ್ಲಿ ಅಂತ ಕಿತ್ಕೊಬಿಡ್ತಾರೆ. ಅಷ್ಟೇ ನಮ್ ಕತೆ. ನೀವ್ ಎಷ್ಟು ಬಂಗಾರ ಮಾಡಿಸಿ ಹಾಕಿದ್ರು ಲಾಸ್ಟಿಗೆ ನಿಮ್ ಬಂಗಾರ ಕಿತ್ಕೊಂಡು ಮಣ್ಣು ಹಾಕಿ ಬರ್ತಾರೆ. ಮುಗೀತು ಅಷ್ಟೇ, ಮುಗೀತಷ್ಟೇ. ಏನ್ ಸಂಪಾದನೆ ಮಾಡಿದ್ರು ಅಷ್ಟೇ. ಏನಪ್ಪಾ ಅಂದ್ರೆ, ಯೇಸು ಸ್ವಾಮಿ ಹೇಳಿದಾಗ ಒಂದು ಗೋರಿ ಕಟ್ಟಿಡ್ತಾರೆ. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರಲ್ವಾ, ನೀವು ಒಳ್ಳೆ ಗೋರಿ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ಸಮಾಧಿ ಕಟ್ಟೋದ್ರಲ್ಲಿ ಅದ್ರ ವಿಶ್ವಾಸನೇ ಕಟ್ತಾ ಇಲ್ಲ, ಸಭೆ ಕಟ್ತಾ ಇಲ್ಲ, ಯೇಸುವಿನ ದೇಹ ಎಂಬ ವಿಶ್ವಾಸದ ಕೂಟವನ್ನು ಕಟ್ತಾ ಇಲ್ಲ, ಕುಟುಂಬ ಕಟ್ತಾ ಇಲ್ಲ, ಒಡೆದು ಹೋದ ಹೃದಯವನ್ನು ಕಟ್ತಾ ಇಲ್ಲ, ಹೆಣ ತುಂಬಿರುವ ಎಲುಬು ತುಂಬಿರುವ ಸಮಾಧಿ ಮೇಲೆ ಒಳ್ಳೆ ಗೋರಿ ಕಟ್ತಾ ಇದ್ದೀರಾ. ಕಪಟಿಗಳೇ, ಮಾನಸಾಂತರ ಪಡಿ, ದೇವರ ಕಡೆಗೆ ತಿರುಗಿ. ನಿತ್ಯ ಜೀವ ಅನ್ನೋದಿದೆ. ಈ ಜೀವನ ಶಾಶ್ವತ ಅಲ್ಲ, ಈ ದೇಹ ಶಾಶ್ವತ ಅಲ್ಲ, ಯೇಸು ಮಾತ್ರನೇ ಶಾಶ್ವತ. ಡಿನೈ ಯುವರ್ ಸೆಲ್ಫ್. ಅದಾದ್ಮೇಲೆ ನಿನ್ನನ್ನು ಪರಿತ್ಯಜಿಸಿಕೋ, ಅನುದಿನವೂ ನಿನ್ನ ಶಿಲುಬೆನ ನಾನೇ ಹೊತ್ಕೊಂಡು. ಆಮೇಲೆ ಹೊತ್ಕೊಂಡು ಏನ್ ಮಾಡ್ಬೇಕಂತೆ? ಅಯ್ಯಯ್ಯೋ ಅನ್ನೋದಲ್ಲ, ಹೊತ್ಕೊಂಡು ನನ್ನ ಹಿಂಬಾಲಿಸು. ಮನಸ್ಸಿದ್ರೆ ಮಾಡಿ. If you truly believe, if you truly love God, do what He says. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ನಾವು ನಿಜವಾಗಲೂ ದೇವರನ್ನ ಪ್ರೀತಿಸೋದೇ ಆದರೆ, ನಿಜವಾಗಲೂ ನಮಗೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇರುವುದೇ ಆದರೆ, ನಮ್ಮ ವಿಶ್ವಾಸವನ್ನು ನಾವು ಜೀವಿಸಬೇಕು. We have to live our faith. We have to exercise our faith. We have to show our faith to the world. If we truly love Jesus, we will do what He says. And He says, if you truly love me, if you truly want to follow me, deny yourself. Take up your cross and follow me. I will take you to my Father's house. You will be where I am. ನಾನಿರುವಲ್ಲಿ ನೀವಿರ್ತೀರಿ. ಯಾರಿಗಾದರೂ ನನ್ನನ್ನು ಹಿಂಬಾಲಿಸಬೇಕು ಅಂತ ಮನಸ್ಸಿದ್ರೆ ನಾನು ಹೇಳೋದನ್ನ ಕೇಳಿ. ನಾನು ಹೇಳೋದಿಷ್ಟೇ, ನಿನ್ನನ್ನೇ ನೀನು ಪರಿತ್ಯಜಿಸು. ಡಿನೈ ಯುವರ್ ಸೆಲ್ಫ್. ಇದು ಒಂದು ದಿನದಲ್ಲಿ ಆಗುವಂತ ಕಾರ್ಯ ಅಲ್ಲ ಪ್ರಿಯರೇ. ಎವ್ರಿ ಡೇ ಪ್ರತಿ ದಿನ ದೇವರು ಹೇಳ್ತಾರೆ, ಟುಡೇ ಡಿನೈ ಯುವರ್ ಸೆಲ್ಫ್. ಇಫ್ ಯು ವಾಂಟ್ ಟು ಫಾಲೋ ಮೀ, ಡಿನೈ ಯುವರ್ ಸೆಲ್ಫ್. ನಾಳೆ ನಾಡಿದ್ದು ಬದುಕಿರುವ ದಿನವೆಲ್ಲ ಯೇಸು ಹೇಳೋ ಮಾತು,
ನಿನ್ನನ್ನೇ ನೀನು ಪರಿತ್ಯಜಿಸು, ಶಿಲುಬೆ ಹೊತ್ಕೋ, ಬಾ ನನ್ನಿಂದೆ. ಪ್ರತಿದಿನ ಯಾರು ಹೋಗ್ತಾರೋ ಅದೇ ವಿಶ್ವಾಸದ ಜೀವನ. Every day when you deny yourself and take up the cross and follow Jesus, that is life of faith. There will be testing every day. ಪ್ರತಿದಿನ ಪರೀಕ್ಷೆಗಳಿದೆ. There are challenges every day. For a true believer, there are challenges every day. Not now and then, every day. There will be challenges from the world, from the people around you, from family members, relatives, friends. You will have challenges. You will have to face many challenges for the sake of your faith in Christ. ವಿಶ್ವಾಸದ ಸಲುವಾಗಿ ಅನೇಕ ಸವಾಲುಗಳನ್ನ ಪ್ರತಿದಿನ ನೀನು ಎದುರಿಸಬೇಕಾಗ್ತದೆ. ಆದರೆ one day you will receive a great reward from the hands of the Lord Jesus Christ. ಒಂದು ದಿನ ನೀನು ಪ್ರಭು ಯೇಸುವಿನ ಕೈಯಿಂದಲೇ ಒಂದು ಸನ್ಮಾನವನ್ನು ಹೊಂದಿಕೊಳ್ತೀಯ, ಒಂದು ಪ್ರತಿಭೆಯನ್ನು ಹೊಂದಿಕೊಳ್ತೀಯ, ಒಂದು ಪ್ರತಿಷ್ಠೆಯನ್ನು ಪಡ್ಕೊಳ್ತೀಯ. ಅವರನ್ನ ಕಣ್ಣಾರೆ ಕಾಣದೆ ಇದ್ರೂ ಇವತ್ತು ನೀನು ಅವರನ್ನ ಪ್ರೀತಿ ಮಾಡ್ತಾ ಇದೀಯಾ. ಬಿಕಾಸ್ ಯು ಹ್ಯಾವ್ ಫೇತ್. ವಿಶ್ವಾಸ ಅಂದ್ರೆ ಕಣ್ಣಿಗೆ ಕಾಣದೆ ಇರುವುದು ನಿಶ್ಚಯವಾದದ್ದು ಎಂಬ ದೃಢ ನಿಲುವಾಗಿದೆ ವಿಶ್ವಾಸ. ಇವತ್ತು ನಮಗೆ ದೇವರು ಕಾಣಿಸಿಲ್ಲ, ಆದ್ರೂ ದೇವರಿಗಾಗಿ ಬದುಕೋಣ. ಯೇಸುವನ್ನು ನಾವು ಕಣ್ಣಾರೆ ನೋಡಿಲ್ಲ, ಆದ್ರೆ ವಿಶ್ವಾಸದಿಂದ ನಾವು ಬದುಕೋಣ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟು ಹೊರಟ, ಎಲ್ಲಿಗೆ ಅಂತ ಗೊತ್ತಿಲ್ಲದೆ ಇದ್ರು ಆತನು ದೃಢವಾಗಿ ದೇವರನ್ನ ನಂಬಿ ಹೊರಟ. ನಮಗೂ ಕೂಡ ಹಾಗೆ ಗೊತ್ತಿಲ್ಲ, ಈ ಲೋಕದಲ್ಲಿ ನಮಗೇನಾಗುತ್ತೆ ನಾಳೆ ಗೊತ್ತಿಲ್ಲ, ಆದರೆ ನಮಗೆ ಒಂದು ನಿರೀಕ್ಷೆ ಇದೆ. ನಮ್ಮ ಭವಿಷ್ಯ ಸುರಕ್ಷಿತವಾಗಿದೆ. Our future is fully secured and safe in heaven for all eternity in the presence of our Heavenly Father. In the presence of Jesus and holy angels, our future is well settled. In this world, we don't know. Because everything of this world will end one day. Everything will be vanished. Everything will be destroyed. Jesus says heaven and earth will pass away, but my word will never pass away. ಭೂಮಿ ಆಕಾಶಗಳು ಅಳಿದು ಹೋಗ್ತದೆ, ಆದ್ರೆ ನನ್ನ ಮಾತುಗಳು ಶಾಶ್ವತವಾಗಿ ನಿಲ್ತದೆ. If you hold on to my word, you will receive eternal life. ನನ್ನ ಮಾತುಗಳನ್ನ ಕೇಳು ಮಗನೇ, ಅದನ್ನ ಭದ್ರವಾಗಿಟ್ಟುಕೋ, ಅದನ್ನ ಹೃದಯದಲ್ಲಿ ಭದ್ರವಾಗಿಟ್ಟುಕೋ, ಆಗ ನಿನಗೆ ನಿತ್ಯ ಜೀವ ಸಿಗ್ತದೆ. ಈ ಲೋಕದಲ್ಲಿ ಏನು ಸಿಗದೇ ಇದ್ರೂ ಪರವಾಗಿಲ್ಲ, ನಿನಗೆ ನಿತ್ಯ ಜೀವ ಸಿಗ್ತದೆ. ಯೇಸು ನಿನ್ನಲ್ಲಿದ್ದಾರೆ ಎಂದು ಪರೀಕ್ಷೆ ಮಾಡಿ ನೋಡಿಕೋ. ನಿನ್ನಲ್ಲಿ ಯೇಸು ಇದ್ರೆ ಅಷ್ಟೇ ಸಾಕು. ಯೇಸು ಇಲ್ಲದೆ ಇದ್ರೆ ನೀವು ಅಯೋಗ್ಯರೇ ಸರಿ. ಇವತ್ತು ನಾವು ಅಯೋಗ್ಯರಾಗೋದು ಬೇಡ. ಒಂದು ವೇಳೆ ಯಾರಿಗಾದ್ರೂ ನಾನು ಅಯೋಗ್ಯಳು ಅಂತ ಅನ್ನಿಸ್ತಾ ಇದ್ರೆ ಇವತ್ತೇ ಮಾನಸಾಂತರ ಪಡೋಣ. ಯೇಸುವೆ, ಇಂದು ನನ್ನನ್ನು ನೀವು ಕರೆದಿದ್ದೀರಿ, ನೀವು ನನ್ನೊಂದಿಗೆ ಮಾತನಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್ ಫಾರ್ ಯು ಸ್ಪೋಕ್ ಟು ಮೈ ಹಾರ್ಟ್. Thank you, Holy Spirit, for you revealed God's word in my heart. Thank you, Lord, for penetrating your word, your love into my heart. That faith you imparted into my heart. Thank you for that. ಪವಿತ್ರಾತ್ಮರೇ, ನನ್ನ ಹೃದಯದಲ್ಲಿ ಯೇಸು ಪ್ರೀತಿಯನ್ನ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ವಿಶ್ವಾಸವನ್ನು ನನ್ನ ಹೃದಯದಲ್ಲಿ ನೀವು ನೀಡಿದ್ದಕ್ಕಾಗಿ ಸ್ತೋತ್ರ. ನನ್ನಲ್ಲಿದ್ದ ಅವಿಶ್ವಾಸದಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾನು ಯಾತಕ್ಕಾಗಿ ಒಬ್ಬ ಕ್ರೈಸ್ತನಾಗಿ ಭೂಮಿ ಮೇಲೆ ಬದುಕಬೇಕು ಎಂಬ ಸತ್ಯವನ್ನು ನನಗೆ ತಿಳಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ವಿಶ್ವಾಸದ ಜೀವಿತದಲ್ಲಿ ಪರೀಕ್ಷೆಗಳಿದೆ, ಪ್ರೀತಿಯ ಜೀವಿತದಲ್ಲಿ ಅದರದೇ ಆದ ಪರಿಶೋಧನೆಗಳಿದೆ ಎಂಬುದನ್ನ, ಆ ತ್ಯಾಗ ಇದೆ ಎಂಬುದನ್ನು ನನಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನಗಾಗಿ ಅತ್ಯುತ್ತಮವಾದದನ್ನೇ ನೀಡಿದಂತ ಸ್ವರ್ಗೀಯ ತಂದೆಯೇ, ನಾನು ಕೂಡ ಈ ಲೋಕದಲ್ಲಿ ನನ್ನ ಜೀವನವನ್ನು ನಿಮಗಾಗಿ ಕೊಡ್ತೇನೆ ಎಂದು ದೇವರಿಗೆ ಕೊಡ್ಲಿಕ್ಕೆ ಮನಸ್ಸಿದ್ದವರು ಕಣ್ಣು ಮುಚ್ಚಿ ಎರಡು ಕರಗಳನ್ನ ಹೃದಯದ ಮೇಲೆ ಇಟ್ಕೊಂಡು, ಇಫ್ ಯು ಆರ್ ವಿಲ್ಲಿಂಗ್ ಟು ಗಿವ್ ಯೋರ್ ಲೈಫ್ ಟು ಜೀಸಸ್, ಇಫ್ ಯು ಆರ್ ರೆಡಿ ಟು ಗಿವ್ ಯೋರ್ ಸೆಲ್ಫ್ ಕಂಪ್ಲೀಟ್ಲಿ ಟು ಗಾಡ್ ಆಸ್ ಎ ಸ್ಯಾಕ್ರಿಫೈಸ್, ಆಸ್ ಎನ್ ಆಫರಿಂಗ್, ಗಿವ್ ಯೋರ್ ಸೆಲ್ಫ್ ಟು ಗಾಡ್. ದೇವರಿಗೆ ಏನಾದ್ರೂ ಕಾಣಿಕೆ ಕೊಡಬೇಕು ಅಂತ ಬಯಸೋದಾದ್ರೆ, ಡೋಂಟ್ ಗಿವ್ ಮನಿ, ಡೋಂಟ್ ಗಿವ್ ಕ್ಯಾಂಡಲ್ಸ್, ಗಿವ್ ಯೋರ್ ಸೆಲ್ಫ್ ಟು ಗಾಡ್. ನಿನ್ನ ಹಣ ಬೇಕಾಗಿಲ್ಲ, ನಿನ್ನ ಹೂವು ದೇವರಿಗೆ ಬೇಕಾಗಿಲ್ಲ, ನೀನು ಅಂಟಿಸುವ ಕ್ಯಾಂಡಲ್ಸ್ಗಳು ಬೇಕಾಗಿಲ್ಲ ದೇವರಿಗೆ. ದೇವರಿಗೆ ನೀನ್ ಬೇಕು, ದೇವರಿಗೆ ಪಶ್ಚಾತ್ತಾಪದ ಒಂದು ಹೃದಯ ಬೇಕು.
ಒಂದು ಪಾಪಕ್ಕೆ ವಿಮುಖಳಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುವ ಒಂದು ಹೃದಯ ದೇವರಿಗೆ ಬೇಕು. ಗಾಡ್ ಇಸ್ ಸೀಕಿಂಗ್ ಎ ಹಾರ್ಟ್, ಎ ರಿಪೆಂಟೆಂಟ್ ಹಾರ್ಟ್. ಆರ್ ಯು ರೆಡಿ ಟು ಗಿವ್ ಯೋರ್ ಸೆಲ್ಫ್ ಟು ಗಾಡ್? ನೀನ್ ದೇವರಿಗೆ ನಿನ್ನನ್ನೇ ಕೊಡ್ಲಿಕ್ಕೆ ಬಯಸೋದಾದ್ರೆ ಖಂಡಿತವಾಗಲೂ ದೇವರು ನಿನ್ನನ್ನು ತಮ್ಮ ಕೈಗಳಲ್ಲಿ ಎತ್ಕೊಂಡು ಒಂದು ದೊಡ್ಡ ಆಶೀರ್ವಾದವಾಗಿ ಮಾಡ್ತಾರೆ. ಗಾಡ್ ವಿಲ್ ಮೇಕ್ ಯು ಎ ಗ್ರೇಟ್ ಬ್ಲೆಸ್ಸಿಂಗ್. ಗಾಡ್ ವಿಲ್ ಟೇಕ್ ಯು ಟು ಹಿಸ್ ಹ್ಯಾಂಡ್ ಅಂಡ್ ಹಿ ವಿಲ್ ಮೇಕ್ ಯು ಎ ಗ್ರೇಟ್ ಬ್ಲೆಸ್ಸಿಂಗ್. ಅವರು ನಿನ್ನನ್ನು ತಮ್ಮ ಕೈಗಳಲ್ಲಿ ತೆಗೆದುಕೊಂಡು ಒಂದು ದೊಡ್ಡ ಆಶೀರ್ವಾದವನ್ನಾಗಿ ಮಾಡ್ತಾರೆ. ಯು ವಿಲ್ ಬಿ ಎ ಬ್ಲೆಸ್ಸಿಂಗ್ ಇನ್ ದಿಸ್ ವರ್ಲ್ಡ್. ನೀನು ಈ ಲೋಕದಲ್ಲಿ ಒಂದು ಆಶೀರ್ವಾದವಾಗ್ತೀಯ. ಅನೇಕರ ಸಮಸ್ಯೆಗಳಿಗೆ ನೀನು ಉತ್ತರವಾಗ್ತೀಯ. ಯು ವಿಲ್ ಬಿ ಎ ಸೊಲ್ಯೂಷನ್ ಫಾರ್ ಅದರ್ಸ್ ಪ್ರಾಬ್ಲಮ್. You will be a solution for the problems of this world. ಈ ಲೋಕದ ಅನೇಕ ಪ್ರಶ್ನೆಗಳಿಗೆ ಪರಿಹಾರ ನೀನಾಗ್ತೀಯ. ದೇವರು ನಿನ್ನನ್ನ ಅನೇಕರಿಗೆ ಒಂದು ಪರಿಹಾರವಾಗಿ ಉಪಯೋಗಿಸ್ತಾರೆ. ಅದೊಂದು ಆಶೀರ್ವಾದದ ಜೀವನ. ಅದೇ ನಿಜವಾದ ಕ್ರೈಸ್ತ ಜೀವನ. ತಯಾರಾಗೋಣ. ನನ್ನನ್ನೇ ನಾನು ಪರಿತ್ಯಜಿಸಲಿಕ್ಕೆ ತಯಾರಾಗೋಣ. ಆ ಶಿಲುಬೆಯನ್ನು ನೋಡೋಣ, ಬೇರೆ ಏನು ನೋಡೋದು ಬೇಡ. Look at Jesus. Look at Jesus. Keep your eyes closed. Look at Jesus. Meditate the cross. The crucifix. Jesus died for you on the cross. What he sacrificed for you? He sacrificed everything for you. For you. For you. ನಿನಗಾಗಿ ಯೇಸು ಎಲ್ಲವನ್ನ ತ್ಯಾಗ ಮಾಡಿದ್ರು. ಕೊನೆಯ ತೊಟ್ಟು ರಕ್ತವನ್ನ ಎಲ್ಲವನ್ನ ತ್ಯಾಗ ಮಾಡಿದ್ರು. He sacrificed everything for you, for your sake, to save you, to redeem you. ನಿನ್ನನ್ನು ಕೊಂಡುಕೊಳ್ಳಲಿಕ್ಕೆ, ನಿನ್ನನ್ನು ರಕ್ಷಿಸಲಿಕ್ಕೆ. ಆ ಶಿಲುಬೆ ಮೇಲೆ ನಿನಗಾಗಿ ಪ್ರಾಣ ಕೊಟ್ಟ ಯೇಸುವನ್ನು ನೋಡಿ ಹೇಳು, ಯೇಸುವೆ, ನನ್ನನ್ನೇ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಲಾರ್ಡ್, ಐ ಆಫರ್ ಮೈ ಸೆಲ್ಫ್ ಟು ಯು ಲಾರ್ಡ್. ನನ್ನನ್ನೇ ನಾನು ಕೊಡ್ತಾ ಇದ್ದೇನೆ ಯೇಸುವೆ. ಇಷ್ಟು ದಿನ ಸ್ವಾರ್ಥದ ಜೀವನ ಜೀವಿಸಿದೆ. ಇನ್ನು ಮುಂದೆ ವಿಶ್ವಾಸದ, ನೀವು ಬಯಸುವ ವಿಶ್ವಾಸದ ಜೀವನವನ್ನು ನಾನು ಜೀವಿಸ್ತೇನೆ. ಪ್ರೀತಿಯ ಜೀವನವನ್ನು ನಾನು ಜೀವಿಸ್ತೇನೆ. ಅದಕ್ಕೆ ಬೇಕಾದ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಅಪ್ಪ. ಫಿಲ್ ಮೀ ಲಾರ್ಡ್ ವಿತ್ ಯುವರ್ ಹೋಲಿ ಸ್ಪಿರಿಟ್. ಒಳ್ಳೆಯ ವಿಶ್ವಾಸದ ಜೀವನವನ್ನು ಜೀವಿಸಲು, ಒಳ್ಳೆಯ ಪ್ರೀತಿಯ ಜೀವನವನ್ನು ಜೀವಿಸಲು ಬೇಕಾದ ಪವಿತ್ರಾತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ ಅಪ್ಪ. ತಂದೆಯ ಪ್ರತಿಯೊಬ್ಬರಲ್ಲೂ ಆ ಪ್ರೀತಿ ತುಂಬಲ್ಪಡಲಿ, ಆ ಶಕ್ತಿ ತುಂಬಲ್ಪಡಲಿ, ಆ ಬಲ ತುಂಬಲ್ಪಡಲಿ. ಯೇಸುವಿಗಾಗಿ ಜೀವಿಸಲು ಬೇಕಾದ ಪವಿತ್ರಾತ್ಮನ ಕೃಪೆ ಒಬ್ಬೊಬ್ಬರಲ್ಲಿ ತುಂಬಲ್ಪಡಲಿ. ಫಾದರ್, fill everybody's heart with that grace to live for Jesus, Lord. Hallelujah. Yes, Lord. We want to live for Jesus. We want to live a faith life. ಒಂದು ವಿಶ್ವಾಸ ಜೀವನವನ್ನು ಜೀವಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. But we need your power. We need your grace. Without your power, without your grace, we cannot do it, Lord. Yes, Lord. We cannot do it by ourselves, Lord. We want to deny ourselves, but we need power to deny ourselves and take up the cross every day and follow you, Lord. ಪ್ರತಿ ದಿನ ನಮ್ಮನ್ನೇ ಪರಿತ್ಯಜಿಸಿ ಶಿಲುಬೆಯನ್ನು ಹೊತ್ತು ನಿಮ್ಮ ಹಿಂಬಾಲಿಸಲು ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಅಪ್ಪ. ಇಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವ, ಪ್ರಾರ್ಥಿಸುತ್ತಿರುವ, ಹೃದಯವನ್ನು ತೆರೆದಿಟ್ಟಿರುವ ಪ್ರತಿಯೊಬ್ಬರಲ್ಲಿಯೂ ಪರಿಶುದ್ಧಾತ್ಮನ ಶಕ್ತಿ ಸ್ವೀಕಾರವಾಗಲಿ. ಯೇಸು ನಾಮದಲ್ಲಿ ಪ್ರತಿಯೊಬ್ಬರಲ್ಲೂ ಆ ದೇವರಾತ್ಮನ ಶಕ್ತಿ ತುಂಬಲ್ಪಡಲಿ. ಆ ಹೊಸ ಬಲ ತುಂಬಲ್ಪಡಲಿ, ತುಂಬಲ್ಪಡಲಿ, ತುಂಬಲ್ಪಡಲಿ ಅಪ್ಪ, ತುಂಬಲ್ಪಡಲಿ. ಫಾದರ್, ರಿಲೀಸ್ ದಟ್ ಪವರ್, ಲಾರ್ಡ್. ಫಿಲ್ ಎವ್ರಿಬಡೀಸ್ ಹಾರ್ಟ್ ಅಂಡ್ ಮೈಂಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಲಾರ್ಡ್. ಪ್ರತಿಯೊಬ್ಬರ ರನ್ಮನಗಳು ಪವಿತ್ರಾತ್ಮ ಶಕ್ತಿಯಿಂದ, ಬಲದಿಂದ ತುಂಬಲ್ಪಡಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ದಿನ ಈ ಪ್ರಾರ್ಥನೆಯನ್ನು ಆಯೋಜಿಸಿದವರಿಗಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಮತ್ತೊಮ್ಮೆ ಕರಗಳನ್ನು ಜೋಡಿಸಿ ಈ ಕುಟುಂಬಕ್ಕಾಗಿ, ಪ್ರಿನ್ಸಿಯಾಗಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಸೋದರ ಪ್ರವೀಣ್ ಮತ್ತು ದಿವ್ಯ ಈ ಕುಟುಂಬದ ಮಗಳಾದ ಪ್ರಿನ್ಸಿಯಾಗಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದುವರೆಗೂ ಇಷ್ಟು ವರ್ಷಗಳು ಆ ಮಗಳನ್ನ ಕಾಪಾಡಿದ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಪ್ರೀವನ್ ಮತ್ತು ಪ್ರಿನ್ಸಿಯ ಈ ಇಬ್ಬರು ಮಕ್ಕಳನ್ನು ಈ ಕುಟುಂಬಕ್ಕೆ ನೀವು ಒಂದು ದಾನವಾಗಿ, ಕೊಡುಗೆಯಾಗಿ, ಆಶೀರ್ವಾದವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ರೀತಿಯಲ್ಲಿ ಆ ಮಕ್ಕಳನ್ನ ನೀವು ಕಾಪಾಡಿದ್ದೀರಿ, ನಿಮ್ಮ ಪ್ರೀತಿಯಿಂದ ತುಂಬಿಸಿ ಬೆಳೆಸಿದ್ದೀರಿ, ನಿಮ್ಮ ಒಂದು ವಿಶ್ವಾಸದಲ್ಲಿ ಮಕ್ಕಳನ್ನು ಬೆಳೆಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಇಲ್ಲಿ ಬಂದಿರುವ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಯಾವುದೆಲ್ಲ ಮಕ್ಕಳು ಅನಾರೋಗ್ಯದಿಂದಿದ್ದಾರೋ ಆ ಮಕ್ಕಳಿಗಾಗಿಯೂ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿರುವ ಎಲ್ಲ ಮಕ್ಕಳು ಯೇಸುವನ್ನು ಪ್ರೀತಿಸುವ ಮಕ್ಕಳಾಗಲಿ ಅಪ್ಪ, ಯೇಸುವನ್ನು ಅರಿತುಕೊಳ್ಳುವಂತ ಮಕ್ಕಳಾಗಲಿ ಅಪ್ಪ.
ಈ ಎಲ್ಲ ಮಕ್ಕಳು ಕೂಡ ಆನಂದದಿಂದ, ಆರೋಗ್ಯದಿಂದ, ಪವಿತ್ರಾತ್ಮ ಭರಿತರಾಗಿ ಜೀವಿಸುವಂತೆ ಆಗಲಿ ಅಪ್ಪ. ತಂದೆ ತಾಯಿಯಂದರಿಗೆ ವಿಧೇಯರಾಗಿ ಮಕ್ಕಳು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಪಿತನೇ, ವಿಶೇಷವಾಗಿ ಕುಟುಂಬವನ್ನು ಆಶೀರ್ವದಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಅಪ್ಪ. ಈ ಕುಟುಂಬದವರ ಮುಖಾಂತರ ನೀವು ಮಾಡಿದ ಈ ಒಂದು ಮಹತ್ತರವಾದ ಕಾರ್ಯಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮಲ್ಲಿ ಇವರಿಗಿರುವ ವಿಶ್ವಾಸವನ್ನ ಪ್ರಕಟಪಡಿಸಲು ನೀವಿವರಿಗೆ ಕೊಟ್ಟಂತ ಧೈರ್ಯಕ್ಕಾಗಿ, ಕೃಪೆಗಾಗಿ, ಅವಕಾಶಕ್ಕಾಗಿ, ಒಳ್ಳೆಯ ಮನಸ್ಸಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಇದಕ್ಕಾಗಿ ಇವರೊಂದಿಗೆ ಸಹಕರಿಸಿದ, ಪ್ರೋತ್ಸಾಹಿಸಿದ ಇವರ ಎಲ್ಲ ಕುಟುಂಬದ ಸದಸ್ಯರಿಗಾಗಿ, ಬಂಧು ಬಳಗದವರಿಗಾಗಿ, ನೆರೆಹೊರೆಯವರಿಗಾಗಿ, ಇಲ್ಲಿ ಬಂದಂತ ಎಲ್ಲ ಸ್ನೇಹಿತರಿಗಾಗಿ, ಬಂಧುಗಳಿಗಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಈ ಒಂದು ಸಂತೋಷದ ಸಂಭ್ರಮದಲ್ಲಿ ಭಾಗಿಯಾಗಲು, ಯೇಸುವೇ ನಿಮ್ಮಲ್ಲಿ ಒಂದಾಗಲು, ನಿಮ್ಮನ್ನು ಅನುಭವಿಸಲು ಬಂದ ಇವರೆಲ್ಲರಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಕೇಡಿನಿಂದಲೂ ಕೇಡಿಗನಿಂದಲೂ ನಮ್ಮೆಲ್ಲರನ್ನೂ ಕಾಪಾಡಿರಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನಾವು ಸೇವಿಸಲಿರುವ ಆಹಾರ ಪದಾರ್ಥಗಳು ಕೂಡ ಆಶೀರ್ವದಿಸಲ್ಪಡಲಿ ಅಪ್ಪ. ಅದನ್ನ ತಯಾರಿಸಿದವರಿಗಾಗಿ, ಅದಕ್ಕಾಗಿ ದುಡಿದವರಿಗಾಗಿ ಸ್ತೋತ್ರ ಅಪ್ಪ. ಅದಕ್ಕಾಗಿ ಶ್ರಮಪಟ್ಟ ಪ್ರತಿಯೊಬ್ಬರನ್ನ ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ. ಈ ಆಹಾರ ಪದಾರ್ಥಗಳನ್ನೆಲ್ಲ ನಾವು ಸೇವಿಸುವಾಗ ಈ ಅನ್ನಪಾನಗಳೆಲ್ಲವೂ ನಮ್ಮೊಬ್ಬೊಬ್ಬರ ಶರೀರಕ್ಕೂ ಮನಸ್ಸಿಗೂ ಹಿತಕರವಾಗಿ ಮಾರ್ಪಾಡಾಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಮಾಡಿರುವ ಎಲ್ಲ ಉಪಕಾರಗಳಿಗಾಗಿ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇದುವರೆಗೂ ಕಾದವರೇ ಸ್ತೋತ್ರ 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 ಸ್ತೋತ್ರ. ಇದುವರೆಗೂ ಕಾದವರೇ ಸ್ತೋತ್ರ. ಎಬಿನೇಸರೇ ಎಬಿನೇಸರೇ ಹೊಂದವರೇ ಎಬಿನೇಸರೇ ಎಬಿನೇಸರೇ. ಇದುವರೆಗೂ ನನ್ನ ಕಾದವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇದುವರೆಗೂ ಕಾದವರೇ ಸ್ತೋತ್ರ 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 ಸ್ತೋತ್ರ. ಇದುವರೆಗೂ ಕಾದವರೇ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.